ನಮಸ್ಕಾರ, ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಭಾಲ್ಕಿಯ ಮರೂರ್ ಕಾಲುವೆ ಬಳಿ ನಡೆದ ಹೃದಯ ವಿದ್ರಾವಕ ಘಟನೆ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಭೇಟಿ. ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕೆ ಶಿಕ್ಷಕರ ಕೊಡುಗೆ ಅಪಾರವಾಗಿದೆ. ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಮಹತ್ವದ್ದಾಗಿದೆ. ಸಚಿವ ರಹೀಂ ಖಾನ್. ಪಂಜಾಬ್ ಪ್ರವಾಹ ಸಂತ್ರಸ್ತರಿಗೆ ಬೀದರ್ನ ಭಗತ್ ಸಿಂಗ್ ಯೂತ್ ಬ್ರಿಗೇಡ್ನಿಂದ ಔಷಧಿ ನೆರವು ನೀಡಲು ಜಸ್ಪ್ರೀತ್ ಸಿಂಗ್ ಮೌಂಟಿ ಅವರು ಪಂಜಾಬ್ಗೆ ತೆರಳಿದರು. 4-5 ದಿನಗಳಲ್ಲಿ 5 ಲಕ್ಷ ವೆಚ್ಚದ ಔಷಧಿ ಸಂಗ್ರಹಣೆ ಕಾರ್ಯ. ಬೀದರ್ ತಾಲೂಕಿನ ಜನ್ವಾಡ ಸಮೀಪದ ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆಯಲ್ಲಿ ನಡೆದ ವಾರ್ಷಿಕ ಮಹಾಸಭೆಯಲ್ಲಿ ಪ್ರತಿ ಟನ್ ಕಬ್ಬಿಗೆ ಹೆಚ್ಚುವರಿ ₹50 ಘೋಷಣೆ. ಎನ್ಎಸ್ಎಸ್ಕೆ ವಾರ್ಷಿಕ ಮಹಾಸಭೆ ಆಡಳಿತ ಮಂಡಳಿ ಘೋಷಣೆ. ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಶರಣರ ಒಂದು ವಾಹನದಲ್ಲಿ ಹಲವಾರು ಶರಣರ ಮೂರ್ತಿಗಳನ್ನು ಇಟ್ಟಿರುತ್ತಾರೆ. ಅದರಲ್ಲಿ ಮಾದಾರ ಚೆನ್ನಯ್ಯನವರ ಮೂರ್ತಿಯನ್ನು ಇಟ್ಟಿರುವುದಿಲ್ಲ ಎಂದು ರಮೇಶ್ ಕಟ್ಟಿತುಂಗ ಖಂಡಿಸಿದರು. ಶ್ರೀ ನಾನಕ್ ಝೀರಾ ಸಾಹೇಬ್ ಪ್ರಬಂಧಕ ಕಮಿಟಿ ಹಾಗೂ ಗುರುನಾನಕ್ ಶಿಕ್ಷಣ ಸಂಸ್ಥೆಗಳ ಸಮೂಹದಿಂದ ಪಂಜಾಬ್ ಪ್ರವಾಹ ಪೀಡಿತರಿಗೆ 11 ಲಕ್ಷ ದೇಣಿಗೆ. ಸುದ್ದಿಯ ವಿವರಗಳು. ಭಾಲ್ಕಿ ತಾಲೂಕಿನ ಮರೂರ್ ಕಾಲುವೆ ಬಳಿ ನಡೆದ ಹೃದಯ ವಿದ್ರಾವಕ ಘಟನೆ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಈಶ್ವರ್ ಖಂಡ್ರೆ ಅವರು ಇಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬೀದರ್ ತಾಲೂಕಿನ ಮೈಲೂರು ನಿವಾಸಿಗಳಾದ ಒಂದೇ ಕುಟುಂಬದ 6 ಜನರು ಆತ್ಮಹತ್ಯೆಗೆ ಯತ್ನಿಸಿ ತಂದೆ ಸೇರಿದಂತೆ 3 ನಿರಪರಾಧಿ ಮಕ್ಕಳು ದುರ್ಮರಣ ಹೊಂದಿರುವುದು ಅತೀವ ದುಃಖಕರ ಘಟನೆ. ಅದೃಷ್ಟವಶಾತ್ ತಾಯಿ ಹಾಗೂ ಒಬ್ಬ ಮಗ ಬದುಕುಳಿದಿದ್ದಾರೆ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಸಚಿವರು ಮೃತರ ಕುಟುಂಬವನ್ನ ಭೇಟಿಯಾಗಿ ಸಾಂತ್ವನ ಹೇಳಿದರು. ಆತ್ಮಹತ್ಯೆಗೆ ಕಾರಣವಾದ ಹಿನ್ನೆಲೆ ಹಾಗೂ ಪ್ರಚೋದನೆ ಸೇರಿದಂತೆ ಎಲ್ಲ ವಿಷಯಗಳ ಕುರಿತು ಸಮಗ್ರವಾಗಿ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಅದೇ ವೇಳೆ ಸರ್ಕಾರದ ವತಿಯಿಂದ ಸೂಕ್ತ ಪರಿಹಾರ ಒದಗಿಸಲಾಗುವುದು ಎಂದು ಭರವಸೆ ನೀಡಿದ ಅವರು ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೂ ಬದುಕುಳಿದ ಕುಟುಂಬಕ್ಕೆ ದೇವರು ಶಕ್ತಿ ನೀಡಲಿ ಎಂದು ಪ್ರಾರ್ಥಿಸಿದರು. ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಮಹತ್ವದ್ದಾಗಿದೆ ಎಂದು ಪೌರಾಡಳಿತ ಮತ್ತು ಹಜ್ ಸಚಿವ ರಹೀಂ ಖಾನ್ ಅವರು ತಿಳಿಸಿದ್ದರು. ಅವರು ನಗರದ ಬೆಲ್ದಾಳೆ ಕನ್ವೆನ್ಷನ್ ಹಾಲ್ನಲ್ಲಿ ತಾಲೂಕು ಪಂಚಾಯತ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ, ಶಾಲಾ ಶಿಕ್ಷಣ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾಗಿದ್ದ ಬೀದರ್ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕೆ ಶಿಕ್ಷಕರ ಕೊಡುಗೆ ಅಪಾರವಾಗಿದೆ. ಹೇಗೆ ಒಬ್ಬ ಶಿಲ್ಪಿ ಕಲ್ಲನ್ನ ಶಿಲೆಯನ್ನಾಗಿ ಮಾಡಿದ್ದಾನೋ ಹಾಗೆ ಶಿಕ್ಷಕ ವಿದ್ಯಾರ್ಥಿಯನ್ನ ತಿದ್ದಿ ತೀಡಿ ಉತ್ತಮ ವ್ಯಕ್ತಿಯನ್ನಾಗಿ ಮಾಡುವರು. ಹಿಂದಿನ ಕಾಲದಿಂದಲೂ ಗುರುಗಳಿಗೆ ಉನ್ನತವಾದ ಸ್ಥಾನ ಮತ್ತು ಪೂಜ್ಯ ಭಾವನೆಯಿಂದ ಕಾಣಲಾಗುತ್ತದೆ. ವಿದ್ಯಾರ್ಥಿಗಳ ಜೀವನಕ್ಕೆ ಮಾರ್ಗದರ್ಶಕರಾಗಿ ಉತ್ತಮ ಜೀವನ ಕಟ್ಟಿಕೊಳ್ಳಲು ಶಿಕ್ಷಕರ ಪಾತ್ರ ಮಹತ್ವದ್ದಾಗಿದೆ. ಶಿಕ್ಷಕರ ಸಮಸ್ಯೆಗಳನ್ನು ಬಗೆಹರಿಸಲು ತಮ್ಮ ಸಹಕಾರ ಹಾಗೂ ಅವರ ಹೋರಾಟಗಳಿಗೆ ಬೆಂಬಲ ಯಾವಾಗಲೂ ಇರುತ್ತದೆ ಎಂದರು. ಬೀದರ್ ದಕ್ಷಿಣ ಶಾಸಕ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ ಅವರು ಮಾತನಾಡಿ, ಮಾಜಿ ರಾಷ್ಟ್ರಪತಿ, ಶಿಕ್ಷಣ ತಜ್ಞರೂ ಆಗಿರುವ ಡಾಕ್ಟರ್ ಸರ್ವಂಪಲ್ಲಿ ರಾಧಾಕೃಷ್ಣ ಅವರ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆ ಎಂದು ಆಚರಿಸಲಾಗುತ್ತಿದೆ. ತಮ್ಮ ಮೊದಲ ಗುರಿ ಆಗಿರುವ ತಮ್ಮ ತಾಯಿ ಕೂಡ ಶಿಕ್ಷಕಿ ಆಗಿದ್ದರು. ಅವರ ಆಶೀರ್ವಾದದಿಂದ ತಾವು ಜನಸೇವೆಯಲ್ಲಿ ತೊಡಗಿರುವುದಾಗಿ ತಿಳಿಸಿದ್ದರು. ರಾಷ್ಟ್ರ ನಿರ್ಮಾಣದಲ್ಲಿ ಹಾಗೂ ಉತ್ತಮ ಸಮಾಜ ನಿರ್ಮಾಣದಲ್ಲಿ ಶಿಕ್ಷಕರ ಪಾತ್ರ ಪ್ರಮುಖವಾಗಿದೆ. ಶಿಕ್ಷಕರು ಪಾಠ ಮಾಡುವಾಗ ಮೊಬೈಲ್ ಬಳಕೆ ಮಾಡಬಾರದು ಮತ್ತು ವಿದ್ಯಾರ್ಥಿಗಳು ಕೂಡ ಮೊಬೈಲ್ ಬಳಕೆಯಿಂದ ದೂರ ಇರಬೇಕು. ಶಿಕ್ಷಕರ ಹಾಗೂ ಅಡುಗೆ ಸಿಬ್ಬಂದಿಯವರ ಸಮಸ್ಯೆ ಬಗೆಹರಿಸಲು ತಿಂಗಳಿಗೊಮ್ಮೆ ಸಭೆ ಕರೆಯಬೇಕು ಹಾಗೂ 10ನೇ ತರಗತಿಯ ಫಲಿತಾಂಶ ಕಳೆದ ವರ್ಷಕ್ಕಿಂತ ಹೆಚ್ಚಾಗಬೇಕು ಎಂದರು. ಈ ಕಾರ್ಯಕ್ರಮದಲ್ಲಿ ಯಲಹಂಕದ ಸ್ವಾಮಿಗಳಾದ ಅಭಿಯಂತರ ಸ್ವಾಮಿಗಳು ವಿಶೇಷ ಉಪನ್ಯಾಸವನ್ನು ನೀಡಿದ್ದರು. ಇದೇ ಸಂದರ್ಭದಲ್ಲಿ 10ನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದವರಿಗೆ ಸರ್ಕಾರದ ವತಿಯಿಂದ ಲ್ಯಾಪ್ಟಾಪ್ಗಳನ್ನು ನೀಡಲಾಯಿತು ಹಾಗೂ ಶಿಕ್ಷಕರಿಗೆ ಸನ್ಮಾನ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷ ಮಹಮ್ಮದ್ ಗೌಸ್, ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಎಚ್.ಜಿ. ಸುರೇಶ್, ಬೀದರ್ ತಾಲೂಕು ಪಂಚಾಯತ್ ಇಒ ಮಾಣಿಕ್ರಾವ್ ಪಾಟೀಲ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಮದರ್ ಖಾನ್ ಅಲಿ ಖಾನ್ ಪಠಾಣ್, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಂಗಮೇಶ್ ಚಿದ್ರಿ, ಶಿವಶಂಕರ್ ವಡ್ಡಿ ಸೇರಿದಂತೆ ಇತರೆ ಅಧಿಕಾರಿಗಳು, ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಅವುಗಳು ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡಿದಷ್ಟು ನಿಮ್ಮ ಅಂತಃಶಕ್ತಿ ಇನ್ನೂ ಜಾಗೃತವಾಗಿ ಅವರೇ ಹೆಮ್ಮೆಯಿಂದ ಗೌರವದಿಂದ ನಿಮ್ಮ ಕಾಲಿಗೆ ಬೀಳುವಷ್ಟರ ಮಟ್ಟಿಗೆ
ನಿಮ್ಮ ಕೈಯಾಗಿ ನಿಮ್ಮ ತಾಸುವಿನಿಂದ ನಿಮ್ಮ ಮಕ್ಕಳು ಆ ಮಟ್ಟದ ಹಂತವನ್ನು ಬೆಳೆಯುವಂತಹ ಒಂದು ಅದ್ಭುತವಾದ ಸರ್ ಮುನ್ನೋಡ್ರಿ ಸರ್ ಮುನ್ನೋಡ್ರಿ ಸರ್ ಮುನ್ನೋಡ್ರಿ ಸರ್ ಇಲ್ಲ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅವನು ಜಾದೂಗಾರ, ಗೊಂಬೆ ಹೊಡಿತ ಮಾಡಿಸ್ತಾನ. ಗೊಂಬೆಗಳನ್ನ ಕೈತಿ ಯಾರಿಗಿದೆ? ನಮ್ಮ ಶಿಕ್ಷಕರಿಗಿದೆ. ಅಂತ ಪವಿತ್ರವಾದಂಥ ವೃತ್ತಿಯಲ್ಲಿ ವೃತ್ತಿಯನ್ನು ಕಂಡುಕೊಂಡಿರುವಂಥ ನೀವೆಲ್ಲ ಧನ್ಯವಾದ. ಮನುಷ್ಯನಿಗೆ ಅಸಾಧ್ಯವಾದದ್ದನ್ನುವುದು ಯಾವುದೂ ಇಲ್ಲ ಈ ಜಗತ್ತಿನಲ್ಲಿ. ಒಬ್ಬೊಬ್ಬ ವ್ಯಕ್ತಿ ಕೂಡ ಒಬ್ಬನೇ ವ್ಯಕ್ತಿ ಒಂದೊಂದು ದೊಡ್ಡ ಕ್ರಾಂತಿ ಫ್ರಾನ್ಸ್ ಕ್ರಾಂತಿ, ಯುರೋಪಿಯನ್ ತತ್ವಜ್ಞಾನಿಗಳ, ಕವಿಗಳ, ಸಂಗೀತಗಾರರ ಎಲ್ಲ 64 ವಿದ್ಯೆಗಳಲ್ಲಿ ಅದ್ಭುತವಾದಂಥ ಯಶಸ್ಸನ್ನು ಕಂಡಂಥ ಪ್ರಾಚೀನ ಭಾರತದ ಪರಂಪರೆ ಇಂದು ಅತಿ ಪುರಾತನ ಇತಿಹಾಸ ಇಣುಕಿ ಹಾಕಿ ನೋಡಲಾಗದಷ್ಟು ಹಿಂದಿನಿಂದ ಜ್ಞಾನದಲ್ಲಿ ಆನಂದವನ್ನು ಕಾಣ್ತಾ ಬಂದಿರುವಂಥ ದೊಡ್ಡ ಸಂಸ್ಕೃತಿಯ ಭಾಗವಾಗಿ ನಾವು ನಿಂತಿದ್ದೇವೆ. ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮ ವಿದ್ಯುತೋ ಭಾಂತಿ ಕುತೋಯಮಗ್ನಿ. ಸೂರ್ಯ, ಚಂದ್ರ, ಗ್ರಹ, ನಕ್ಷತ್ರ, ತಾರಾವಳಿಗಳು, ಬ್ರಹ್ಮಾಂಡ, ನಿಹಾರಿಕೆಗಳು, ಗ್ಯಾಲಾಕ್ಸಿ ಸಿಸ್ಟಮ್ ಇದರ ಎಲ್ಲವನ್ನು ಮೀರಿಸಿ ಮನುಷ್ಯನ ಜ್ಞಾನದ ಹರುವನ್ನು ಜಗತ್ತಿನಾದ್ಯಂತ ಆಳವಾದ, ಸಾಗರದಷ್ಟು ಆಳವಾದ, ಹಿಮಾಲಯದಷ್ಟು ಎತ್ತರವಾದ ಮತ್ತು ಅತ್ಯಂತ ಗಂಭೀರವಾದ, ಆಕಾಶದಷ್ಟು ವಿಶಾಲವಾದ ಜ್ಞಾನದ ಪ್ರಪಂಚವನ್ನು ಜಗತ್ತಿಗೆ ತೋರಿಸಿದಂಥ ಪ್ರಾಚೀನ ಭಾರತೀಯ ಋಷಿಗಳ ಒಂದು ಅದ್ಭುತವಾದಂಥ ಭವ್ಯ ಪರಂಪರೆಯ ವಾರಸುದಾರರು ಶಿಕ್ಷಕರು. ನೀವೆಲ್ಲ ಅವರ ಪ್ರತಿನಿಧಿಗಳು, ಋಷಿಗಳ ಪ್ರತಿನಿಧಿಗಳು. ನೀವು ಬ್ರಹ್ಮ, ನೀವು ವಿಷ್ಣು, ನೀವು ಮಹೇಶ್ವರ. ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವೋ ಮಹೇಶ್ವರ. ನಿಮಗೆ ಸೃಷ್ಟಿ ಮಾಡುವ ತಾಕತ್ತಿದೆ, ಬ್ರಹ್ಮನಿಗಿದೆಯೋ ಗೊತ್ತಿಲ್ಲ. ನೀವು ಸೃಷ್ಟಿಸುವಲ್ರಿ. ಸಾಮಾನ್ಯ ವ್ಯಕ್ತಿಯನ್ನು ಅಸಾಮಾನ್ಯ ವ್ಯಕ್ತಿಯನ್ನಾಗಿ ಮರು ನಿರ್ಮಾಣ ಮಾಡಬಲ್ರಿ. ಯು ಕ್ಯಾನ್ ರೀಬಿಲ್ಡ್ ಹೋಲ್ ಸ್ಟ್ರಕ್ಚರಲ್ ಸಿಸ್ಟಮ್ ಆಫ್ ಅ ಪರ್ಸನಾಲಿಟಿ. ವ್ಯಕ್ತಿತ್ವವನ್ನು ಆಮೂಲಾಗ್ರವಾಗಿ ಕಟ್ಟಿಕೊಡಬಲ್ರಿ. ನೀವಿಷ್ಟು ಜನ ಸೇರಿದಿರಲ್ಲ ಇಲ್ಲಿ, ಸಮಾಜದ ನಿಜವಾದ ಒಂದು ಇಂಟೆಲೆಕ್ಚುವಲ್ ಕೆಪಬಿಲಿಟಿ, ಬ್ರಿಲಿಯನ್ಸಿ, ಒಂದು ಎಲ್ಲ ರೀತಿಯಾದಂಥ ಪಾಸಿಬಿಲಿಟಿ. ಯು ಆರ್ ದ ರೂಟ್ ಕಾಸ್ ಆಫ್ ಹೋಲ್ ರೆವಲ್ಯೂಷನ್ ಇನ್ ಆ್ಯಂಡ್ ಸರೌಂಡಿಂಗ್ ಆಫ್ ದಿಸ್ ಡಿಸ್ಟ್ರಿಕ್ಟ್. ನೀವು ಮನಸ್ಸು ಮಾಡಿದರೆ ಅಮೇರಿಕ ನಾಚಿ ನೀರಾಗುವಂಥ ಭವ್ಯ ಭಾರತದ ಶ್ರೇಷ್ಠ ಈ ಒಂದು ಪ್ರಾದೇಶಿಕ ಸಮತೋಲನಕ್ಕಾಗಿ, ಅಭಿವೃದ್ಧಿಗಾಗಿ ನಿಮ್ಮ ಶಕ್ತಿಯನ್ನು ನೀವೇನಾದರೂ ಮುಡಿಪಾಗಿಟ್ಟರೆ ಜಗತ್ತು ಬೆರಗಾಗಿ ನೋಡುವಂಥ ವ್ಯಕ್ತಿಗಳನ್ನು ಸೃಷ್ಟಿಸುವಂಥ ತಾಕತ್ತು ನಿಮ್ಮಲ್ಲಿದೆ. ಎಲ್ಲೋ ಹೋಗಿ ಆಶೀರ್ವಾದ ತಗೋತಾರೆ. ಆದರೂ ಫೌಂಡೇಶನ್ ಮಕ್ಕಳಿಗೆ ನಿಮ್ಮಿಂದ ಆಶೀರ್ವಾದ ಆಗಿದೆ. ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ಎಷ್ಟು ದೊಡ್ಡ ಸ್ಥಾನದಲ್ಲಿ ಹೋದರೂ ವಿಥೌಟ್ ಟೀಚರ್ ನಾವು ಅಲ್ಲಿ ಆ ಸ್ಥಾನಕ್ಕೆ ಮುಟ್ಟಿಲ್ಲ. ಫಸ್ಟ್ ತಾಯಿ ಹುಟ್ಟಿರ್ಬೋದು ಮಕ್ಕಳಿಗೆ, ಆದರೂ ಆ ದಿಶಾ ಆ ಒಳ್ಳೆಯ ಸ್ಥಾನದಲ್ಲಿ ಹೋಗ್ಬೇಕಂದ್ರೂ ತುಂಬ ರೆಸ್ಪಾನ್ಸಿಬಿಲಿಟಿ ಟೀಚರ್ಸ್ ಇದೆ. ಒಂದು एग्जांपल ನಾನು ಹೇಳ್ತೇನೆ. एक छोटा सा एग्जांपल, पहले तो एक स्टोन रहता है, पत्थर, उसको स्टोन बोलते हैं, उसकी कोई वैल्यू नहीं रहता. जब स्टोन को उसको तराशने वाला अच्छी सी एक मूर्ति बना देता है भगवान की, और वो स्टोन मंदिर में जाने के बाद या गिरजा में जाने के बाद उसका बहुत बड़ा रूप ले लेता है.
इसी तरह बच्चे को टीचर्स बहुत बचपन से उसको बहुत सिस्टमेटिक तराशते हैं, डिसिप्लिन सिखाते हैं और एक दिनों के बाद बहुत बड़ा स्थान पे वो स्टूडेंट पहुंच जाता है, इंजीनियर, डॉक्टर, अपने अपने हिसाब से वो एक बहुत बड़े पोजीशन पर पहुंच जाता है। तो इस तरह से टीचर्स का बहुत बड़ा रोल है। ಶಿಕ್ಷಕ ದಿನಾಚರಣೆ ಸರ್ವಪಲ್ಲಿ ರಾಧಾಕೃಷ್ಣ ಅವರೊಬ್ಬರು ಶಿಕ್ಷಕರಿದ್ದರು, ನಮ್ಮ ಮಾಜಿ ರಾಷ್ಟ್ರಪತಿ ಇದ್ದರು, ದೇಶ ಚಿಂತಕರಿದ್ದರು. ಅವರನ್ನ ಈ ಒಂದು ಶಿಕ್ಷಕ ದಿನಾಚರಣೆಯನ್ನು ಇಡೀ ವಿಶ್ವದಿಂದ ರಾಷ್ಟ್ರದಿಂದ ನಾವು ಆಚರಣೆ ಮಾಡ್ತೇವೆ 5ನೇ ತಾರೀಕಿಗೆ. ಕೆಲವೊಂದು ಒಂದು ತಿಂಗಳು ಎಲ್ಲ ಕಡೆ ಬೀದರಾಗಲಿ, ನಾವು ಚಿಡುಗುಪ್ಪ ಆಗಲಿ, ಚಿಡುಗುಪ್ಪ ಕೂಡ ಇವತ್ತೇ ಮಧ್ಯಾಹ್ನ ಇಕ್ಕಿದ್ದೇವೆ ನಾವು ಹುಮ್ನಾಬಾದ್ ಶಾಸಕರು. ಇದು ಬೆಳಗ್ಗೆ ಇಕ್ಕಿದಕ್ಕೋಸ್ಕರ ಅವ್ರು ಮಧ್ಯಾಹ್ನ ಅಲ್ಲಿ ಇಕ್ಕಿದ್ದೀವಿ. ಯಾಕಂದ್ರೆ ನಾನು ಶಿಕ್ಷಕರ ಬಗ್ಗೆ ನನಗೆ ಭಾಳ ಗೌರವ. ಯಾಕಂದ್ರೆ ನನ್ನ ಮೊದಲನೇದು ನಮ್ಮ ತಾಯಿ ಶಿಕ್ಷಕಿ, ಅವರು ಶಿಕ್ಷಕಿ ಇದ್ದರು, ವಾಲಂಟ್ರಿ ರಿಟೈರ್ಮೆಂಟ್ ತಗೊಂಡು ರಾಜಕೀಯದಾಗ ಬಂದರು. ಅವರು ನನ್ನ ಮೊದಲನೇ ಪ್ರೇರಣೆ ಅಂದರೆ ನಮ್ಮ ತಾಯಿನೇ ಅವ್ರು ಶಿಕ್ಷಕರಾಗಿ ಬಂದಿದ್ದರು. ಭಾಳ ದಿನ ಅವರು ಕಲೀಗ್ಸ್ ವೇದಿಕೆ ಮೇಲೆ ಅವರು ಇಲ್ಲೆಲ್ಲರೂ ಕೂತಾರ ನೋಡ್ತಾ ಇದ್ದೀನಿ. ನಾನು ಒಬ್ಬ ಟೀಚರ್ ಮಗ ಇದ್ದಕ್ಕೋಸ್ಕರನೇ ನಾನು ಶಾಸಕ ಆಗ್ಲಿಕ್ಕೆ ಸಾಧ್ಯವಾಯಿತು ಅಂತ ಹೆಮ್ಮೆಯಿಂದ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಲೆಕ್ಷನ್ ಪೂರ್ವದಲ್ಲೂ ಕೂಡ ನಮಗೆ ಕೇಳ್ಕೊಂಡಿದ್ದೆ, ಮನವಿ ಮಾಡಿದ್ದೆ, ಪಾಪ ನೀವೆಲ್ಲರೂ ಆಶೀರ್ವಾದ ಮಾಡಿದ್ರಿ, MLA ಆದ್ರೆ. ಅಂದರೆ ಟೀಚರ್ ಬಗ್ಗೆ ಗೌರವ ನಮ್ಗೆ ಎಷ್ಟಿದೆ ಅಂತ ಈಗ ತಾನೇ ನಮ್ಮ ಮಹಾರಾಜ ಎಲ್ಲಂತ ನಮ್ಮ ಗುರುಗಳು ಹೇಳಿದ್ರು, ಒಂದು ಟೀಚರ್ ಏನನ್ನು ಮಾಡ್ಬೋದು ಅಂತ. ನೋಡ್ಕೊಂಡು ಸುಮಾರು ವರ್ಷ ಕೆಳಗಡೆ, 25 ವರ್ಷ ಕೆಳಗಡೆ ಹಿರೋಶಿಮಾ ನಾಗಾಸಾಕಿ ಜಪಾನ್ ಮೇಲೆ ಅಮೆರಿಕ ಬಾಂಬ್ ದಾಳಿ ಮಾಡ್ತು. ಮುಗ್ದೆ ಹೋಯ್ತಪ್ಪ ಜಪಾನ್ ಕತೆ ಅಂತ ನಾವೆಲ್ಲರೂ ಇಡೀ ವಿಶ್ವನೇ ಅನ್ಕೊಂಡಿತ್ತು. ಆದರೆ ಅಲ್ಲಿದ್ದಂಥ ಶಿಕ್ಷಕರು ಬರೀ 25 ವರ್ಷದಲ್ಲೇ ಎಕಾನಮಿಕದಲ್ಲಿ ಈಗ ವರ್ಲ್ಡಲ್ಲಿ ಈಗ ನಂಬರ್ 5ನೇ ಸ್ಥಾನದಲ್ಲಿದೆ ಜಪಾನ್, ಬಿಕಾಸ್ ಆಫ್ ನಮ್ಮ ಶಿಕ್ಷಕರು. ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆಗೆ ಕಳೆದ ಹಂಗಾಮಿನಲ್ಲಿ ಕಬ್ಬು ಪೂರೈಸಿದ ರೈತರಿಗೆ ಕಾರ್ಖಾನೆಯಿಂದ ಪ್ರತಿ ಟನ್ಗೆ ಹೆಚ್ಚುವರಿಯಾಗಿ ₹50 ಹಾಗೂ ಕೆಜಿ ಸಕ್ಕರೆ ಉಚಿತವಾಗಿ ಕೊಡಲಿದೆ. ಬೀದರ್ ತಾಲೂಕಿನ ಜನ್ವಾಡ ಸಮೀಪದ ಕಾರ್ಖಾನೆಯಲ್ಲಿ ನಡೆದ ವಾರ್ಷಿಕ ಮಹಾಸಭೆಯಲ್ಲಿ ಹಂಗಾಮಿನ ಅಧ್ಯಕ್ಷ ಬಾಲಾಜಿ ಚೌಹಾಣ್ ಹಾಗೂ ನಿರ್ದೇಶಕ ಉಮಾಕಾಂತ್ ನಾಗಮಾರ್ಪಳ್ಳಿ ಈ ಘೋಷಣೆ ಮಾಡಿದ್ದರು. ಕಬ್ಬು ಸರಬರಾಜು ಮಾಡದ ಸದ್ಯದ ರೈತರಿಗೆ ತಲಾ 2 ಕೆಜಿ ಸಕ್ಕರೆ ಕೊಡಲಾಗುವುದು. ಅಲ್ಲದೆ ಕಾರ್ಖಾನೆ ನವೆಂಬರ್ ಮೊದಲ ವಾರದಲ್ಲಿ ಪ್ರಸಕ್ತ ಸಾಲಿನ ಕಬ್ಬು ನುರಿಸುವ ಹಂಗಾಮು ಆರಂಭಿಸಲಿದೆ ಎಂದು ತಿಳಿಸಿದರು. ಒಟ್ಟು 5 ಲಕ್ಷ ಮೆಟ್ರಿಕ್ ಟನ್ ಕಬ್ಬು ನುರಿಸಲಾಗುವ ಗುರಿ ಇಟ್ಟುಕೊಳ್ಳಲಾಗಿದೆ. ಕಬ್ಬು ಕಟಾವು ಹಾಗೂ ಸಾಗಾಣಿಕೆ ಸಂಬಂಧಿಸಿದ ಗುತ್ತಿಗೆದಾರರೊಂದಿಗೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಈಗಾಗಲೇ 33,547 ಎಕರೆ ಕಬ್ಬು ಕ್ಷೇತ್ರ ನೋಂದಣಿಯಾಗಿರುತ್ತದೆ. ರೈತರು ತಪ್ಪದೆ ಕಾರ್ಖಾನೆಗೆ ಕಬ್ಬು ಸಾಗಿಸಿ ಸಹಕರಿಸಬೇಕು ಎಂದು ಮನವಿ ಮಾಡಿದ್ದರು. ರೈತರ ಹಿತಕ್ಕಾಗಿ ಕಾರ್ಖಾನೆಯನ್ನು ಮುನ್ನಡೆಸಲಾಗುವುದು. ಕಾರ್ಖಾನೆ ತೊಡಕುಗಳನ್ನು ಕಾನೂನು ಮೂಲಕ ಬಗೆಹರಿಸಿಕೊಳ್ಳಲಾಗುವುದೆಂದು ತಿಳಿಸಿದ್ದರು. ರೈತರ ಬೇಡಿಕೆ ಹಿನ್ನೆಲೆಯಲ್ಲಿ ಕಳೆದ ಹಂಗಾಮಿನಲ್ಲಿ ಕಾರ್ಖಾನೆಗೆ ಕಬ್ಬು ಸರಬರಾಜು ಮಾಡಿದ ರೈತರಿಗೆ ಪ್ರತಿ ಟನ್ಗೆ ₹50 ಹೆಚ್ಚುವರಿಯಾಗಿ ಮತ್ತು 1 ಕೆಜಿ ಸಕ್ಕರೆ ಉಚಿತವಾಗಿ ಕೊಡಲಾಗುವುದು ಹಾಗೂ ಅನುತ್ಪಾದಕ ಸದಸ್ಯರಿಗೆ ತಲಾ 2 ಕೆಜಿ ಸಕ್ಕರೆ ವಿತರಣೆ ಮಾಡಲು ತಾಲೂಕಿನ ಜನ್ವಾಡ ಬಳಿಯ ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆ NSSKಯಲ್ಲಿ ನಡೆದ ಕಾರ್ಖಾನೆಯ ವಾರ್ಷಿಕ ಮಹಾಸಭೆಯಲ್ಲಿ ನಿರ್ಧರಿಸಲಾಯಿತು. ಕಾರ್ಖಾನೆಯ ಹಂಗಾಮಿ ಅಧ್ಯಕ್ಷ ಬಾಲಾಜಿ ಚೌಹಾಣ್ ಹಾಗೂ ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕರು ಆದ ಕಾರ್ಖಾನೆ ನಿರ್ದೇಶಕ ಉಮಾಕಾಂತ್ ನಾಗಮಾರ್ಪಳ್ಳಿ ಅವರು ಹೆಚ್ಚುವರಿ ಹಣ ಹಾಗೂ ಉಚಿತ ಸಕ್ಕರೆ ಘೋಷಣೆ ಮಾಡಿದ್ದರು. ಬರುವ ನವೆಂಬರ್ ಮೊದಲ ವಾರದಲ್ಲಿ ಕ್ರಷಿಂಗ್ ಆರಂಭಿಸಲು ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಕಾರ್ಖಾನೆಗೆ ಕಳುಹಿಸಲು ರೈತರು 33,547 ಎಕರೆ ಕಬ್ಬು ನೋಂದಣಿ ಮಾಡಿದ್ದಾರೆ. ಹಂಗಾಮಿನಲ್ಲಿ ಒಟ್ಟು 5 ಲಕ್ಷ ಮೆಟ್ರಿಕ್ ಟನ್ ಕಬ್ಬು ನುರಿಕೆ ಗುರಿ ಹೊಂದಲಾಗಿದೆ. ಕಾರ್ಖಾನೆ ಮುಚ್ಚಿದರೆ ಜಿಲ್ಲೆಯ ರೈತರಿಗೆ ದೊಡ್ಡ ನಷ್ಟವಾಗಲಿದೆ. ಹೀಗಾಗಿ ಎಷ್ಟೇ ತೊಂದರೆಯಾದರೂ ಕಾರ್ಖಾನೆಯನ್ನು ಮುನ್ನಡೆಸಿಕೊಂಡು ಹೋಗಲು ಸರ್ವ ಪ್ರಯತ್ನ ಮಾಡಲಾಗುತ್ತಿದೆ ಎಂದು ಹೇಳಿದ್ದರು. ಕಬ್ಬು ಸಾಗಿಸಿದ ರೈತರಿಗೆ ಹಣ ಪಾವತಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಲಾಗುವುದು. ಜಿಲ್ಲೆಯ ರೈತರು ಎಂದಿನಂತೆ ಕಾರ್ಖಾನೆಗೆ ಕಬ್ಬು ಸರಬರಾಜು ಮಾಡಬೇಕೆಂದು ಕೋರಿದ್ದರು. ನಿರ್ದೇಶಕರಾದ ಜರಪ್ಪ ಮಮದಾಪುರೆ, ಶಿವಬಸಪ್ಪ ಚನ್ಮಲ್ಲೆ, ರಾಜ್ಕುಮಾರ್ ಕರಂಜಿ, ಶಶಿಕುಮಾರ್ ಪಾಟೀಲ್ ಸಂಗಮ್, ಸಿದ್ದರಾಮ್ ವಾಘ್ಮಾರೆ, ಸಂಗಮೇಶ್ ಪಾಟೀಲ್ ಅಲಿಯಂಬೂರ್, ವಿಜಯಕುಮಾರ್ ಪಿ ಪಾಟೀಲ್, ಮಲ್ಲಮ್ಮ ಪಾಟೀಲ್, ವಿ ಶೆಟ್ಟಿ ಪಟ್ನೆ, ವ್ಯವಸ್ಥಾಪಕ ನಿರ್ದೇಶಕ ಸೋಮಶೇಖರ್ ಪಾಟೀಲ್ ಸೇರಿದಂತೆ ಇತರರಿದ್ದರು.
ಗುರುಪಾದಪ್ಪ ನಾಗಮಾರ್ಪಳ್ಳಿ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಸಹಕಾರ ಆಸ್ಪತ್ರೆ ಅಧ್ಯಕ್ಷ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಸೇರಿದಂತೆ ಜಿಲ್ಲೆಯ ರೈತರು, ಕಾರ್ಖಾನೆ ಸದಸ್ಯರು ಪಾಲ್ಗೊಂಡಿದ್ದರು. ಸರ್ಕಾರದ ಕೆಲವು ನಿಯಮಗಳಿದ್ದಾವೆ. ಆ ನಿಯಮ ಪ್ರಕಾರ ಅಟ್ಲೀಸ್ಟ್ 1 ರಿಂದ 2 ಮೀಟಿಂಗ್ 5 ಬೋರ್ಡ್ನಲ್ಲಿ 5 ಮಹಾಸಭೆಗಳಲ್ಲಿ 2 ಸಭೆಗೆ ಅಟೆಂಡ್ ಆಗಬೇಕು ಅಂತಕ್ಕಂಥ ಒಂದು ನಿರ್ದೇಶನ ಇದೆ. ಒಂದು ವೇಳೆ ನಾವು ನಿಮ್ಗೆ ಅದು ಪೇಜ್ ನಂಬರ್ 2024-25ರಲ್ಲಿ ನೀವು ಆಲ್ರೆಡಿ ಈ ವರ್ಷದ ಕೂಡ ಸಕ್ಕರೆ ಕೊಟ್ಟಿದೆ ಅಂತ ಹೇಳ್ತಾ ಬರ್ತಿದ್ರಿ ಅಂತ ಹೇಳಿದ್ರು. ಅದು ಹಾಗಲ್ಲ. ಇದು ಮಾರ್ಚ್ಗಿಂತ ಮೊದಲು ಏನು ಹೆಸರು ಇರ್ತದೆ. ಮಾರ್ಚ್ ಆದ್ಮೇಲೆ ಕೊಟ್ಟಿದಂತ ಈ ಮಾರ್ಚ್ನ ಇದರಲ್ಲಿ ಈ ಅವಧಿಯಲ್ಲಿ ಬರ್ತದೆ. ತಾವು ಬಹುಶಃ ಪೇಜ್ ನಂಬರ್ 25 ನೋಡಿ. ಮುಂದೆ ಹೋದ ವರ್ಷದ ಅಂದ್ರೆ 3 ಲಕ್ಷ ಅಂದ್ರೆ 5 ಲಕ್ಷ ಕ್ವಿಂಟಲ್ ಸಕ್ಕರೆ ಆಗಿದೆ. ಅಂದ್ರೆ ಈ ವರ್ಷ ನಮ್ಮಲ್ಲಿ 5 ಲಕ್ಷ ಕ್ವಿಂಟಲ್ ಇಲ್ಲ. ಹೋದ ವರ್ಷದ ಈ ವರ್ಷದ ಕೂಡ 5 ಲಕ್ಷ ಕ್ವಿಂಟಲ್ ಸಕ್ಕರೆ ಆಗ್ತದೆ ಈ ವರ್ಷ ರೂಪಾಯಿ ಪ್ರಕಾರ. ತದನಂತರ ಮಾರ್ಚ್ ನಂತರ ಮಾರಿದ್ದು 3,800, 700, 900 ಹೀಗೆ. ಅದು ಈ ವರ್ಷ ತಾವು ಹೇಳಿದಿರಿ, ಅದು ಹಾಗಲ್ಲ. ಅದು ಈ ಮಾರ್ಚ್ ನಂತರ ಮುಂದೆ ಬರ್ತದೆ. ಮಾರ್ಚ್ ನಂತರ ಅದು ಮುಂದಿನ ವರ್ಷ ತಗೊಳ್ತೀವಿ. ಅದು ಮಾತನ್ನು ಹೇಳಿದ್ರು. ಅದು ಕೂಡ ನಾವು ಚಾರ್ಜು ತಪ್ಪದೆ ಮಾಡ್ತೀವಿ. ಅದಾದ ನಂತರ ವೀರಪ್ಪ ಚಿಂಕರ ಸಾಹೇಬರು HNT ಗ್ಯಾಂಗ್ಗಳು ಕೂಡ ಬರ್ತಾರೆ. HNT ಗ್ಯಾಂಗ್ಗಳು ಕೂಡ ಬರಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ರು. 98% ಜನರಿಗೆ ನಾವು ಬುಕ್ ಅನ್ನು ಮುಟ್ಟತಕ್ಕಂಥ ಕೆಲಸವನ್ನಾಗಿದೆ. ಕೆಲವು ಸದಸ್ಯರಿಗೆ ಮುಟ್ಟದೆ ಇರೋದ್ರಿಂದ ನಾನು ಖೇದವನ್ನು ಮಾಡ್ತೀನಿ. ಮುಂದೆ ರೀತಿ ಆ ರೀತಿ ಆಗ್ಬಿಡೋದಿಲ್ಲ. ಆ ಬುಕ್ ಅನ್ನ ನಾನು ಯಾಕಂದ್ರೆ ಒಬ್ಬೊಬ್ಬ ಸಿಬ್ಬಂದಿಗೆ ಸುಮಾರು 5 ರಿಂದ 10 ರಿಂದ 15 ಊರುಗಳು ಬರ್ತವೆ. ಪಾಪ ಅವನಿಗೆ ಏನೋ ಆಗಿರ್ಬೋದು. ಬಟ್ ನಾನು ಅವನ ಪರವಾಗಿ ನಾವು ವಹಿಸ್ಕೊಳ್ತಾ ಇಲ್ಲ. ಮುಂದೆ ಆ ರೀತಿ ಆಗದಂತೆ ಎಚ್ಚರವನ್ನ ವಹಿಸ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ ಅಂತಕ್ಕಂಥ ಹೆಚ್ಚು ಮುತುವರ್ಜಿ ವಹಿಸಬೇಕು ಅಂತ ಹೇಳಿದ್ರು. ಬಹಳ ರಿಕವರಿ ಕಮ್ಮಿ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಅದ್ರ ಬಗ್ಗೆ ಮುತುವರ್ಜಿ ವಹಿಸ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಮಲ್ಲಿಕಾರ್ಜುನ್ ಪಾಟೀಲ್ ಸಾಹೇಬರು ಪ್ರತಿಭಟನೆ ಹೋರಾಟ ಮಾಡಿ OTS ಮಾಡೋಣ 8-9 ಕೆಲಸ ಆಗ್ತದೆ. ತದನಂತರ ಮಲ್ಲಯ್ಯ ವೀರಸ್ವಾಮಿ ಸಾಹೇಬರು ಇದು ಚಟ್ಟಿ ಅಂತ ಹೆಸರು ರಾಂಗ್ ಆಗಿದೆ. ಅದು ಚಟ್ಟಿ ಅಂತ ಆಗಿದೆ. ಅದಕ್ಕೆ 5 ಕೋಟಿ ಆಗ್ತದ. 2 ಕೆಜಿ ನಿಮ್ಮ ಮನೆಗೆ ನಾವು ಮುಟ್ತಕ್ಕಂಥ ಕೆಲಸ ಮಾಡ್ತೀನಿ. ದಯವಿಟ್ಟು ಇದನ್ನು ಒಪ್ಕೋಬೇಕು. ಕೈ ಜೋಡಿಸಿ ವಿನಂತಿ ಮಾಡ್ತೀನಿ. ನಾನು ಅದು ಡಿಸೆಂಬರ್ನಲ್ಲಿ ನಿಮ್ಮ ಮೂರು ಬೇಡಿಕೆಗಳನ್ನ ಒಪ್ಕೊಂಡಿದ್ದೀನಿ. 3 ಬೇಡಿಕೆಗಳನ್ನ ಒಪ್ಕೊಂಡಿದ್ದೀನಿ. ಡಾಕ್ಟರ್ ಗುರುಪಾದಪ್ಪ ನಾಗಮಾರ್ಪಳ್ಳಿ ಅವರು ಕಟ್ಟಿದಂಥ ಈ ಫ್ಯಾಕ್ಟ್ರಿ ಮುಂದಿನ ದಿನಗಳಲ್ಲಿ ಕೂಡ ಭಾಳ ಸುಸೂತ್ರವಾಗಿ ನಡ್ಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಾವು ಆಡಳಿತ ಮಂಡಳಿಯವರು ಮಾಡ್ತೀವಿ. ಬರ್ತಕ್ಕಂಥ ಕೆಲವು ದಿನದಲ್ಲಿ ಈಗ ಈ ಬೋರ್ಡಿಗೆ ಎಲೆಕ್ಷನ್ ಕೂಡ ಇದೆ. ಹಾಗೆ ಈಗಾಗಲೇ ಸುಮಾರು 20 ಜನ ಗೌರವಿತ ಸದಸ್ಯರು ತಮ್ಮ ಸಲಹೆಗಳನ್ನು, ಮಾರ್ಗದರ್ಶನವನ್ನು ಈ ಹಾಲಿ ಆಡಳಿತ ಮಂಡಳಿಗೆ ಕೊಟ್ಟಿದ್ದರು. ಏನೇನು ಆಡಳಿತ ಮಂಡಳಿ ಹೋದ ವರ್ಷ ನ್ಯೂನತೆಗಳಾಗಿದ್ದು ಆ ನ್ಯೂನತೆಗಳನ್ನು ಸರಿಪಡಿಸ್ಕೊಳ್ಬೇಕು. ಮುಂದಿನದಲ್ಲಿ ಅದನ್ನು ಇನ್ನೊಂದು ಸಾರಿ ಅದನ್ನು ಹೊರಬರಬಾರ್ದು ಅಂತಕ್ಕಂಥ ಉದ್ದೇಶದಿಂದ ನಾವು ಈಗ ಆಡಳಿತ ಮಂಡಳಿಯವರು ನಿರ್ಣಯವನ್ನು ಮಾಡ್ತೀವಿ. ಏನೇನು ಸಲಹೆ ಕೊಟ್ಟಿದ್ದಾರೆ, ಸೂಚನೆಗಳು ಕೊಟ್ಟಿದ್ದಾರೆ, ಮಾರ್ಗದರ್ಶನ ಕೊಟ್ಟಿದ್ದಾರೆ, ಚಾಚು ತಪ್ಪಿದೆ ಮುಂದಿನ ದಿನಗಳಲ್ಲಿ ಅದು ಸರಿಪಡಿಸತಕ್ಕಂಥ ಕೆಲಸವನ್ನು ನಾವು ಆಡಳಿತ ಮಾಡ್ತೀವಿ. ಆಡಳಿತ ಮಂಡಳಿ ಬಹುಸಂಖ್ಯಾತ ಸದಸ್ಯರು, ಗೌರವ ಸದಸ್ಯರು 1 kg ಸಕ್ಕರೆಯನ್ನು ತಾವು ಪ್ರತಿ ವರ್ಷ ಗುರುಪಾದಪ್ಪ ನಾಗಮಾರ್ಪಳ್ಳಿ ಕೊಡ್ತಾ ಇದ್ದೀವಿ. ಈ ವರ್ಷ ಕೂಡ ಕೊಡಬೇಕು ಅಂತಕ್ಕಂಥ ಸಲಹೆಯನ್ನು ಕೊಟ್ಟಿದ್ದರು. ಈ ಸಹಕಾರ ಸಕ್ಕರೆ ಕಾರ್ಖಾನೆ ಈಗಾಗಲೇ ಬಹಳಷ್ಟು ಕಷ್ಟದಲ್ಲಿದೆ. ಸುಮಾರು 721 ಕೋಟಿಗಿಂತ ಮೇಲೆ ಇವತ್ತು ಸರ್ಕಾರದ ಬಡ್ಡಿ ಸಾಲವನ್ನಿದೆ. ಸುಮಾರು ಅದರಲ್ಲಿ 69 ಕೋಟಿ 90 ಲಕ್ಷ ನಾವು ಪ್ರಥಮವಾಗಿ ಸಾಲವನ್ನು ಪಡೆದಿದ್ದೇವೆ. ಅದರಲ್ಲಿ 12 ಕೋಟಿ ನಾವು ಸಾಲವನ್ನು ಮರುಪಾವತಿ ಮಾಡಿದ್ದೀವಿ. ಸುಮಾರು 57 ಕೋಟಿ DC ಬ್ಯಾಂಕ್ದ ಅಸಲು ಸಾಲಕ್ಕೆ ಸುಮಾರು 661 ಕೋಟಿ ರೂಪಾಯಿ ಬಡ್ಡಿ ಮಾಡಿದ್ದಾರೆ. ಆ ಬಡ್ಡಿಯನ್ನು ಹೇಗೆ ತೀರಿಸಬೇಕು ಅಂತಕ್ಕಂಥ ಒಂದು ಇದಲ್ಲಿದ್ದೀವಿ. ನಾವು ವರ್ಷ ಅಗರ್ OTS ಮಾಡಿದರೆ ವರ್ಷ ಕಂತುಗಳಲ್ಲಿ ಆ ಹಣವನ್ನು ತೀರಿಸಬೇಕು. ಯಾಕಂದರೆ ಬ್ಯಾಂಕ್ ಉಳಿಬೇಕು, ಈ ಸಕ್ಕರೆ ಕಾರ್ಖಾನೆ ಉಳಿಬೇಕು, ಆ ಕಡೆ ರೈತರಿಗೂ ಒಳ್ಳೆಯದಾಗಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ನಾವು ನಿರ್ಣಯವನ್ನು ನಾವು ಆಡಳಿತ ಮಂಡಳಿಯಲ್ಲೂ ಕೂಡ ಮಾಡಿದ್ದೀವಿ. ಈ ವರ್ಷವೇ ನಾವು ಈ ವರ್ಷ ಪ್ರಪ್ರಥಮವಾಗಿ ಬರ್ತಕ್ಕಂಥ ಡಿಸೆಂಬರ್ ನಂತರ ಅಥವಾ ನವೆಂಬರ್ ನಂತರ ಪ್ರಥಮ ಸೀಸನ್ ಶುರುವಾದ ಕೂಡಲೇ 1 ತಿಂಗಳ ನಂತರ ನಾವು 5 ಕೋಟಿ, ತಿರ್ಗಾ ಮಾರ್ಚ್ನಲ್ಲಿ 5 ಕೋಟಿ, ಹಿಂಗೆ 10 ಕೋಟಿ ಈ ವರ್ಷ ಕಟ್ಟಬೇಕು ಅಂತಕ್ಕಂಥ ನಿರ್ಣಯವನ್ನು ನಾವು ಮಾಡಿದ್ದೀವಿ, ಬೋರ್ಡ್ನಲ್ಲಿ ಮಾಡಿದ್ದೀವಿ. ಹಾಗೆ ಈ ರೈತರಿಗೆ 1 kg ಉಚಿತ ಸಕ್ಕರೆ ಕೊಡಬೇಕು. ದಸರಾಕ್ಕಿಂತ ಮೊದಲೇ ಉಚಿತ ಸಕ್ಕರೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ತದಾದ ನಂತರ ಬೇರೆ ಸಕ್ಕರೆ ಕಾರ್ಖಾನೆಗಳು FRPಗಿಂತ ನಾವು ಹೆಚ್ಚು ಕೊಟ್ಟಿದ್ದು ಮೇಲೆ ಕೂಡ ಅವ್ರು ಇನ್ನೂ 50 ರೂಪಾಯಿ ಹೆಚ್ಚು ಕೊಟ್ಟಿದ್ದಾರೆ ಅಂತ ಮಾತನ್ನು ಹೇಳಿದರು. ಅದಕ್ಕೂ ಕೂಡ ಅದು ಗಂಭೀರ ರೀತಿಯಲ್ಲಿ ಪರಿಗಣಿಸಿ ಮುಂದೆ ಡಿಸೆಂಬರ್ ಸೀಸನ್ ಶುರು ಆದಮೇಲೆ ಅದು 50 ರೂಪಾಯಿದು ಕೂಡ ಬಗ್ಗೆ ಬಹಳ ಬೋರ್ಡ್ನಲ್ಲಿ ಚರ್ಚೆ ಮಾಡಿ ನಮ್ಮ ಆಡಳಿತ ಮಂಡಳಿ ಇದು ಮಾಡಿ ಅದನ್ನು ಕೂಡ ರೈತರ ಖಾತೆಗೆ ಜಮಾ ಮಾಡ್ತಕ್ಕಂಥ ಕೆಲಸ. ಯಾಕಂದರೆ ಸುಮಾರು 50 ರೂಪಾಯಿ ನಿಮಗೆ ಕಾಣಿಸ್ತದೆ, ಬಟ್ ಸುಮಾರು 1 ಕೋಟಿ 50 ಲಕ್ಷ ಆಗ್ತದೆ. 1 kg ಸಕ್ಕರೆ ಕೊಟ್ಟರು ಕೂಡ 1 ಕೋಟಿ 20 ಲಕ್ಷ ಆಗ್ತದೆ. ಈ ಕೋಟಿಗಳಲ್ಲೇ ಆಗ್ತದೆ. ಯಾವ್ದು 1 kg ಕೊಟ್ಟರು ಕೋಟಿಗಳಲ್ಲೇ ಇದು ಕೊಟ್ಟರು
ಹಾಗೆ ಕೆಲವು ಷೇರುದಾರರ ಸದಸ್ಯರು ಅವರು ಕೂಡ ಮೆಂಬರ್ ಕೂಡ ಅವರು ಕೂಡ ಇದರಲ್ಲಿ ತನ್ನ ಹಣವನ್ನು ತೊಡಗಿಸಿ ಪಾಪ ಸುಮಾರು 20 ವರ್ಷಗಳ ಕಾಲ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಅವರು 5 kg ಸಕ್ಕರೆ ಕೊಡಬೇಕಂತ ಹೇಳಿದ್ರು. ಸುಮಾರು 4 ವರ್ಷದಿಂದ ನಾವು 1 kg ಸಕ್ಕರೆ ಕೊಡ್ತಾ ಇದ್ದೀವಿ, ಅವ್ರಿಗೆ ಸಕ್ಕರೆ ಕೊಟ್ಟಿಲ್ಲ, ಅದು ಸತ್ಯ ಇದೆ. ಬಟ್ ಬರ್ತಕ್ಕಂಥ ದಿನದಲ್ಲಿ ನಾನು ಡಿಸೆಂಬರ್ ಆದಮೇಲೆ ಸಕ್ಕರೆ ಹೊಸ ಸೀಸನ್ ಬಂದ ಮೇಲೆ ಅಗರ ಆಡಳಿತ ಮಂಡಳಿ ಸಂಪೂರ್ಣ ಪ್ರಮಾಣದಲ್ಲಿ ಬಹುಮತವನ್ನು ರೈತರಿಗರ ಆಶೀರ್ವಾದ ಮಾಡಿದ್ದಾರೆ ಅಂದರೆ ಜನರ ಆಶೀರ್ವಾದ. ಯಾಕಂದರೆ ನಾವು ರೈತರ ಆಶೀರ್ವಾದ ಮೇಲೆ ಜನರ ಆಶೀರ್ವಾದ ಮೇಲೆ ನಾವು ಇರ್ತೀವಿ. ಅವ್ರು ಮಾಡಿದರೆ ಮುಂದೆ ಬರ್ತಕ್ಕಂಥ ದಿನದಲ್ಲಿ 2 kg ಸಕ್ಕರೆಯನ್ನು ತಾಚು ತಪ್ಪದೆ ಡಿಸೆಂಬರ್ನಲ್ಲಿ ಅವ್ರಿಗೆ ಮುಂದೆ ಯಾವುದಾದ್ರು ಹಬ್ಬ ಬಂತ ಹಬ್ಬಕ್ಕಿಂತ ಮೊದಲೇ ಕೊಡ್ತೀನಿ ಅಂತಕ್ಕಂಥ ವಾಗ್ದಾನ ಹೇಳಿ ಇದಕ್ಕೆ ಸಹಕಾರ ಮಾಡಿದಂಥ ಪೊಲೀಸ್ ಇಲಾಖೆ ಎಲ್ಲ ಹಿರಿಯ ಹಾಗೂ ಕಿರಿಯ ಅಧಿಕಾರಿಗಳಿಗೂ, ನನ್ನ ಸಿಬ್ಬಂದಿ ವರ್ಗದವರಿಗೂ ಹಾಗೂ ನನ್ನ ಆಡಳಿತ ಮಂಡಳಿ ಎಲ್ಲ ಸದಸ್ಯರಿಗೂ ಹಾಗೂ ಹಾಲಿ ಅಧ್ಯಕ್ಷರಾಗಿರ್ತಕ್ಕಂಥ ಬಾಲಾಜಿ ಸಾಹೇಬ್ರವರಿಗೂ ಹಾಗೂ ಅವರ ನಮ್ಮೆಲ್ಲ ಆಡಳಿತ ಮಂಡಳಿಗೆ, ಹಾಗೆ ಬಹಳ ಮಾರ್ಮಿಕವಾಗಿ ಅಣ್ಣನ ಮೇಲೆ ಪ್ರೀತಿ ಅಂದರೆ ಇಲ್ಲಿ ಅಣ್ಣ ತಮ್ಮ ಅಂದರೆ ಹಿಂಗಿದ್ದೀವಿ ಲಕ್ಷ್ಮಣ ಇದ್ದಂಗೆ ಅವ್ರು ಹೇಳಿದ್ರು. ನನಗೆ ಆ ಟೈಮಲ್ಲಿ ಕಣ್ಣೀರು ಬರ್ತಾಯಿತ್ತು. ಅಂದರೆ ತಮ್ಮ ಪಡಿಬೇಕು ಕೂಡ ಒಂಥರ ಮನಸ್ಸಿಗೆ ಇದು ಬರಬೇಕು ಅಂತಕ್ಕಂಥದ್ದು. ಹಾಗೆ ನಾವು ಅಂದರೆ ಬೆನ್ನೆಲುಬಾಗಿ ನಿಂದಿರಬೇಕಾದ್ರೆ ಆ ರೀತಿ ಇರಬೇಕು ಅಂತಕ್ಕಂಥ ಮಾತು. ಹಾಗೆ ನೀವು ಹೇಗೆ ರೈತರು ನನ್ನ ಜೊತೆ ನಿಂತಿದ್ದೀರಿ ಅದೇ ರೀತಿ ನಮ್ಮ ತಮ್ಮರು ಕೂಡ ನಿಂತಿದ್ದಾರೆ. ಮುಂದಿನ ಬರ್ತಕ್ಕಂಥ ದಿನದಲ್ಲಿ ಏನು ಸಲಹೆ ಕೊಟ್ಟಿದ್ರು ಮಾರ್ಗದರ್ಶನ ರೈತರು ಆ ಸಲಹೆನ ಚಾಚು ತಪ್ಪದೆ ಅವರನ್ನು ಕೂಡ ಈ ಬೋರ್ಡ್ನಲ್ಲಿ ತಗೊಳ್ಬೇಕು ಅಂತಕ್ಕಂಥ ಸಲಹೆಯನ್ನು ಕೊಟ್ಟಿದ್ದರು. ಅದನ್ನು ಚಾಚು ತಪ್ಪದೆ ನಮ್ಮೆಲ್ಲ ಆಡಳಿತದ ಸದಸ್ಯರಿಗೆ ಗೌರವಿತ ರೈತ ಬಾಂಧವರಲ್ಲಿ ಕೂಡ ಒಂದು ಇದು ಮಾಡಿ ಅದು ಬರ್ತಕ್ಕಂಥ ಇದನ್ನು ಮಾಡ್ತೀನಿ. ಆ ಒಳ್ಳೆ ನೇತೃತ್ವ ವಹಿಸಿ ಸಕ್ಕರೆ ಕಾರ್ಖಾನೆ ಎಂದೂ ಕೂಡ ಇದಾಗಿ ನಿಲ್ಲಬಾರ್ದು. ಎಷ್ಟೇ ಸಾಲ ಆಗಲಿ ಆ ಸಾಲವನ್ನು ತೀರ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಎರಡೂ ಬ್ಯಾಂಕು ಕಾರ್ಖಾನೆ ಉಳಿಬೇಕು ಅಂತಕ್ಕಂಥ ಈ ಸಂದರ್ಭದಲ್ಲಿ ಇವತ್ತು ಬಹಳ ಮಾರ್ಮಿಕವಾಗಿ ಸಲಹೆ ಸೂಚನೆಗಳು ಭಾಳ ಸುಮಾರು 11:30ಯಿಂದ 2:30 ಗಂಟೆವರೆಗೆ ಇವತ್ತು ರೈತರ ಸದಸ್ಯರು ಗೌರವಿತ ಬಾಂಧವರು ಕೂಡ ಕುಂತು ಇವತ್ತು ಸಲಹೆ ಮಾರ್ಗದರ್ಶನ ಹೇಳಿದ್ರು ಕೂಡ ಅದಕ್ಕೆ ನಾವು ಚಾಚದ ಮುಂದಿನ ದಿನದಲ್ಲಿ ಅದು ಸರಿಪಡಿಸ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳ್ತೀವಿ. ಕೆಲವು ಫೀಲ್ಡ್ಗಳಿಗೆ ನಮ್ಮ ಬುಕ್ಗಳು ಹೋಗಿಲ್ಲ ಅಂತ ಹೇಳಿದ್ರು. ಬಟ್ 99.8%, 95% ಮೇಲೆ ನಾವು ಬುಕ್ಗಳನ್ನು ಸರಬರಾಜು ಮಾಡಿದ್ದೀವಿ. ಕೆಲವರಿಗೆ ಬುಕ್ ಮುಟ್ಟಿಲ್ಲ, ಅದನ್ನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ಮುಂದಿನ ಅದನ್ನು ಕೂಡ 5.5% ಅದನ್ನು ಕೂಡ ಕರೆಕ್ಷನ್ ಮಾಡಿಕೊಂಡು ಅವ್ರಿಗೆ ಬುಕ್ ತಲುಪಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೀವಿ. ಎಲ್ಲಿ ಕಟಾವು ಗ್ಯಾಂಗ್ಗಳು ಕರೆಕ್ಟಾಗಿ ಕಟಾವು ಮಾಡ್ತಾ ಇಲ್ಲ, ಕಬ್ಬು ಒಂದು ಕೆಳಗಡೆ ಒಂದೊಂದು ಗೇಣ್ ಇಟ್ಟು ಮಾಡ್ಕೊಂಥ ಕೆಲಸ ನಾವೇ ಒಂದು ಟೀಮ್ ಮಾಡಿ ತಾಲೂಕು ವೈಸ್ ಟೀಮ್ ಮಾಡಿ ತಾಲೂಕಾ ಡೈರೆಕ್ಟರ್ಗಳಿಗೆ ಒಂದು 4 ದಿವಸ ಆ ಭಾಗದಲ್ಲಿ ತಿರುಗ್ತಕ್ಕಂಥ ಕೆಲಸವನ್ನು ಗಾಡಿಗಳನ್ನು ಕೊಟ್ಟು ಇದು ಮಾಡಿ ಅವರಿಗೆ ಆ ಭಾಗದಲ್ಲಿ ತಿರುಗಿಸಿ ರೈತರ ಹೊಲಗಳಿಗೆ ಭೇಟಿ ಕೊಟ್ಟು ಅವ್ರ ಸಮಸ್ಯೆಗಳೇನವ ಅರಿತು ಮತ್ತು ನಾವು ಯಾವ ರೀತಿ ಕರೆಕ್ಷನ್ ಮಾಡಬೇಕು ಅಂತಕ್ಕಂಥ ನಾವು ಬೋರ್ಡ್ನಲ್ಲಿ ಚರ್ಚೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಇವತ್ತು AGM ಇತ್ತು. ಇವತ್ತು ಆ್ಯನ್ಯುವಲ್ ಜನರಲ್ ಬಾಡಿ ಮೀಟಿಂಗಲ್ಲಿ ಒಳ್ಳೆಯ ನಿರ್ಧಾರಗಳನ್ನು ತಗೊಂಡಿದ್ದಾರೆ ಆಡಳಿತ ಮಂಡಳಿ ಮತ್ತು ರೈತ ಸಂಘ ಮತ್ತು ಶೇರ್ ಹೋಲ್ಡರ್ಸ್ ಕೂಡ ಸಾಕಷ್ಟು ಸಲಹೆಗಳು ಕೊಟ್ಟಿದ್ದಾರೆ. ಭಾಳ ಒತ್ತಡವನ್ನು ತಂದಿದ್ದಾರೆ. ಸುಮಾರು 23,500 24,000 ಶೇರ್ ಹೋಲ್ಡರ್ಸ್ ಇದ್ದಾರೆ. ಅವ್ರದ್ದೆಲ್ಲರದ್ದು ಒತ್ತಡ ಇದೆ. OTS ಮಾಡಬೇಕು, ಫ್ಯಾಕ್ಟ್ರಿ ಉಳಿಸ್ಬೇಕು, ಸಂಸ್ಥೆಗಳು ನಡಿಬೇಕು, ರೈತರ ಮನೆತನ ನಡಿಬೇಕು. ಇದು ಜೀವನಾಡಿ ಆಗಿದೆ. ಯಾಕಂದರೆ ತಮಗೂ ಗೊತ್ತಿದೆ ಜಿಲ್ಲೆಯಲ್ಲಿ ಈಗಾಗಲೇ ಮೊನ್ನೆ ನೋಡಿ ಉದ್ದು, ಹೆಸರು, ತೊಗರಿ ಎಲ್ಲ ಹೋಗ್ಬಿಟ್ಟಿದೆ. ಇಲ್ಲ ಅಂದರೆ ನನಗಂತಂಗೆ 1.5-2 ಲಕ್ಷ ಹೆಕ್ಟರ್ ಹೋಗಿದೆ. ಈಗ ದೇರ್ ಇಸ್ ಓನ್ಲಿ ಒನ್ ಕಮರ್ಷಿಯಲ್ ಕ್ರಾಪ್. ಯಾವ್ದಾರು ಕ್ರಾಪ್ ಅದ ಕಮರ್ಷಿಯಲ್ ರೊಕ್ಕ ಬರ್ತಕ್ಕಂಥ ಕ್ರಾಪ್ ಅಂದರೆ ಇವತ್ತು ಕಬ್ಬಿದೆ. ಕಬ್ಬಿದ್ದರೆ ಮಾತ್ರ ಸ್ಕೂಲ್ ಫೀಸು, ಮನೆ ನಡೀತಕ್ಕಂಥದ್ದು, ಅನುಕೂಲ ಆಗ್ತಕ್ಕಂಥದ್ದು, ಮದುವೆ ಮುಂಜಿ ಆಗ್ತಕ್ಕಂಥದ್ದು. ಸೊ ರೈತರಿಗೆ ದುಡ್ಡು ಬರ್ತಕ್ಕಂಥದ್ದು ಯಾವ್ದಾರ ಸೋರ್ಸ್ ಆಫ್ ಇನ್ಕಮ್ ಇದೆ ಅಂತಂದರೆ ಇವತ್ತು ಕಬ್ಬಿದೆ. ಸೊ ಈ ಥರ ನಾವು ಸಕ್ಕರೆ ಸಹಕಾರ ಕಾರ್ಖಾನೆಗಳು ಉಳಿಸ್ಕೋಬೇಕು. ಬರೀ ನಾರಂಜ ಸಕ್ಕರೆ ಸಹಕಾರ ಕಾರ್ಖಾನೆಯೇ ಅಲ್ಲ, ಜಿಲ್ಲೆಯಲ್ಲಿರ್ತಕ್ಕಂಥ ಬಾಕಿ 3 ಮಹಾತ್ಮ ಗಾಂಧಿ ಆಗಲಿ, BSSK ಆಗಲಿ ಎಲ್ಲ ಸಹಕಾರ ಕಾರ್ಖಾನೆಗಳು ಉಳಿಬೇಕು. ರಾಜ್ಯಾದ್ಯಂತ ಉಳಿಬೇಕು. ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇಬ್ಬರು ಒಬ್ರಿಗೊಬ್ರು ಕೈ ಜೋಡಿಸಿ ಹೇಗೆ ಬೇರೆ ಬೇರೆ ಬೂಸ್ಟ್ ಕೊಟ್ಟಿದ್ದಾರೆ, ಎಕಾನಮಿಕ್ ಬೂಸ್ಟ್ ಕೊಟ್ಟಿದ್ದಾರೆ, ಸಿಕ್ ಇಂಡಸ್ಟ್ರಿಗೆ ಬೂಸ್ಟ್ ಕೊಟ್ಟಿದ್ದಾರೆ, ಈ ಫೈನಾನ್ಷಿಯಲ್ ಬ್ರೇಕ್ ಡೌನ್ ಆದಾಗೆಲ್ಲ ಬೂಸ್ಟ್ ಕೊಟ್ಟಿದ್ದಾರೆ. ಇದಕ್ಕೂ ಕೂಡ ಒಂದು 2-3 ಸಾವಿರ ಕೋಟಿ ಕೊಟ್ಟರೆ ಎಲ್ಲ ಫ್ಯಾಕ್ಟ್ರಿಗಳಿಗೆ OTSಗಳನ್ನು ಮಾಡಿ, ಈಗ ರೈತರದೇ ತಾವೇ ಕೇಳಿದ್ದೀರಿ, ತಾವೇ ಮಾಧ್ಯಮದವರೆಲ್ಲ ಕೇಳಿದ್ದೀರಿ, ಎಲ್ಲ ಶೇರ್ ಹೋಲ್ಡರ್ಸ್ದು ರೈತರದ್ದು ಎಲ್ಲರದು ಅದು ಇದೆ. ಸೊ ಈಗ ಆ ಥರ OTS ಸಿಸ್ಟಮ್ ಮಾಡಿಕೊಂಡು ಮತ್ತೆ ರಿವೈವ್ ಮಾಡ್ಕೊತಕ್ಕಂಥದ್ದು ಪ್ಲಸ್ ಈಗ ರಿಫಾರ್ಮ್ ಮಾಡಬೇಕು. ಮತ್ತೆ ನಾವು ಹೇಗೆ ರಿಫಾರ್ಮ್ ಮಾಡೋದು, ಇರ್ತಕ್ಕಂಥ ಪರಿಸ್ಥಿತಿಯಿಂದ ಆಚೆ ತರ್ತಕ್ಕಂಥ ಕೆಲಸ ನಾವು ಮಾಡ್ಕೋಬೇಕು. ತೊಗೊಂಡ್ರೆ 100 ರೂಪಾಯಿಗೆ 650 ಕೋಟಿ ರೂಪಾಯಿ ಕಟ್ಟಿ ಅಂತಂದರೆ ಯಾವ ಸಂಸ್ಥೆಗೂ ಕಟ್ಟೋಕ್ಕಾಗೋದಿಲ್ಲ. ಅದ್ರ ಬದಲು ಗೌರ್ಮೆಂಟಿಂದ ಬೂಸ್ಟ್ ಕೊಟ್ಬಿಟ್ಟು ಈಗ ಆಗಲೇ ನೀವೇ ಲೆಕ್ಕ ಹಾಕಿ, ಇಷ್ಟು ದಿನ ನೀವು GST ಕಲೆಕ್ಷನ್ ಆಗಲಿ, ಗೌರ್ಮೆಂಟ್ ಟ್ಯಾಕ್ಸಸ್ ಆಗಲಿ, ಇದು ಆಗಲಿ ಗೌರ್ಮೆಂಟ್ಗೆ ಇರಲಿಲ್ಲ ಅಂತ 300 ಕೋಟಿ ರೂಪಾಯಿಗಿಂತ ಹೆಚ್ಚು ಸರ್ಕಾರಕ್ಕೆ ವಾಪಸ್ ದುಡ್ಡು ಬಂದಿರಕ್ಕಂಥದ್ದಿದೆ. ಸೊ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ, ರಾಜ್ಯ ಸರ್ಕಾರದವರಾಗಲಿ, ಕೇಂದ್ರ ಸರ್ಕಾರದವರಾಗಲಿ ಎಲ್ಲ ಕೂಡಿ ಒಂದು ನಿರ್ಧಾರನ ತಗೊಂಡು ಎಲ್ಲ ಸಹಕಾರ ಸಕ್ಕರೆ ಕಾರ್ಖಾನೆಗಳನ್ನ ಮತ್ತೆ ರಿವೈವ್ ಮಾಡಿ ಉದ್ಧಾರ ಮಾಡ್ತಕ್ಕಂಥ ಕೆಲಸ ಮಾಡಬೇಕಂತ ನಾನು ಕಳ್ಕೊಳ್ಳಿದ್ದೀನಿ.
ಕಳೆದ ಹಲವು ವರ್ಷಗಳಿಂದ ಜಸ್ಪ್ರೀತ್ ಸಿಂಗ್ ಮೋಂಟಿ ಅವರ ನೇತೃತ್ವದ ಭಗತ್ ಸಿಂಗ್ ಯೂತ್ ಬ್ರಿಗೇಡ್ ಅವರು ಪ್ರವಾಹ ಸಂತ್ರಸ್ತರಿಗೆ ಸಹಾಯ ಹಸ್ತ ಚಾಚಿದ್ದು, ಪಂಜಾಬಿನಲ್ಲಿ ಪ್ರವಾಹದಿಂದ ಸಮಸ್ಯೆಗೀಡಾಗಿರುವ ಸಂತ್ರಸ್ತರಿಗೆ ನೆರವಾಗುವ ಸದುದ್ದೇಶದಿಂದ ಪ್ರವಾಹ ಪೀಡಿತರಿಗೆ ಔಷಧಿ ನೆರವು ನೀಡಲು ಮುಂದಾಗಿದ್ದಾರೆ. ಕೇವಲ 4-5 ದಿನಗಳಲ್ಲಿ 5 ಲಕ್ಷ ವೆಚ್ಚದ ಔಷಧಿ ಸಂಗ್ರಹಣೆ ಮಾಡಿ ತಮ್ಮ ತಂಡದೊಂದಿಗೆ ಔಷಧಿಯನ್ನ ಪ್ರವಾಹ ಸಂತ್ರಸ್ತರ ಪ್ರದೇಶಕ್ಕೆ ಸ್ವತಃ ತಾವೇ ಹೋಗಿ ತಲುಪಿಸುವ ಮಹತ್ ಕಾರ್ಯ ಮಾಡಿರುತ್ತಾರೆ. ಕೆಮ್ಮು, ಜ್ವರ, ಶೀತ, ಕಫ ಸಿರಫ್, ಮೈಕೈ ನೋವು ಹೀಗೆ ಆರೋಗ್ಯ ಸಮಸ್ಯೆಗಳಿಗೆ ಸಂಬಂಧಿಸಿದ ಔಷಧಿಗಳ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಈ ಕುರಿತು ಜಸ್ಪ್ರೀತ್ ಸಿಂಗ್ ಮೋಂಟಿ ಅವರು ಮಾತನಾಡಿ, ನಮ್ಮ ಒಂದೇ ಒಂದು ಮನವಿ ಮೇರೆಗೆ ಬಹಳಷ್ಟು ಜನರು ನೆರವು ನೀಡಿದ್ದಾರೆ. 5 ಲಕ್ಷ ವೆಚ್ಚದಷ್ಟು ಔಷಧಿ ಸಂಗ್ರಹಿಸಲಾಗಿದೆ. ನೆರವಿಗೆ ಕೈಜೋಡಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದರು. ಇನ್ನು ಏನೇ ಸಹಕಾರದ ಅಗತ್ಯ ಇದ್ದರೂ ಅದನ್ನು ಭಗತ್ ಸಿಂಗ್ ಯೂತ್ ಬ್ರಿಗೇಡ್ ಮಾಡಲಿದೆ ಎಂದರು. ಪಂಜಾಬ್ ಪ್ರವಾಹ ಪೀಡಿತರ ಸೇವೆಯಲ್ಲಿ ಹೊರಟ ತಂಡದಲ್ಲಿ ಭಗತ್ ಸಿಂಗ್ ಯೂತ್ ಬ್ರಿಗೇಡ್ನ ಅಧ್ಯಕ್ಷರಾದ ಜಸ್ಪ್ರೀತ್ ಸಿಂಗ್ ಮೋಂಟಿ, ಜಸ್ವಿಂದರ್ ಸಿಂಗ್ ಜೋಂಟಿ, ಅನಿಲ್ ಗೌಡ, ಯಶ್ ಸಿಂಗ್ ಹಾಗೂ ಚರಣ್ ಕೌರ್ ಸಂತ್ರಸ್ತರಿಗೆ ಸೇವೆ ಮಾಡಲು ಹೊರಟಿದ್ದಾರೆ. ಈ ಸಂದರ್ಭದಲ್ಲಿ ಜೋಗಿಂದರ್ ಸೈನಿ, ಡಾಕ್ಟರ್ ನರೇಂದ್ರ ಸಿಂಗ್ ಸೈನಿ, ಚರಣ್ ಸಿಂಗ್, ಸಚಿನ್, ಬ್ರಿಗೇಡ್ ಸದಸ್ಯರಾದ ಪುಷ್ಪಕುಮಾರ್ ಜಾಧವ್ ಸೇರಿದಂತೆ ಇತರರು ಇದ್ದರು. ಎಲ್ಲರಿಗೂ ನಮಸ್ಕಾರ. ವಾಹಿಗುರು ಜಿ ಕಾ ಖಾಲ್ಸಾ, ವಾಹಿಗುರು ಜಿ ಕಿ ಫತೇಹ್. ನಾವು ಬೀದರ್ನಿಂದ ನಮ್ಮ ಭಗತ್ ಸಿಂಗ್ ಬ್ರಿಗೇಡ್ ಮತ್ತು ನಮ್ಮ ಬೀದರ್ ಜನತೆಯಿಂದ ಪಂಜಾಬ್ನಲ್ಲಿ ಏನು ಫ್ಲಡ್ಸ್ ನಿಮ್ಗೆ ಗೊತ್ತದ, ಕೇರಳನಲ್ಲಿ, ಕೊಡಗುನಲ್ಲಿ, ಜಮ್ಮು ಕಾಶ್ಮೀರ್ನಲ್ಲಿ ಎಲ್ಲೆಲ್ಲೂ ಇಂಥ ಫ್ಲಡ್ಸ್ ಬರ್ತದೆ. ಎಲ್ಲ ನಮ್ಮ ಜನರಿಗೆಲ್ಲ ತೊಂದರೆ ಆಯ್ತದ. ಅಲ್ಲಿ ಸಲುವಾಗ ನಮ್ಮ ಬೀದರ್ ಮಂದಿ ಯಾವಾಗಲೂ ಮುಂದೆ ಬಂದು ಎಲ್ಲರೂ ಸೇವೆ ಮಾಡ್ತಾರೆ. ಈ ಸಲ ನೀವು ಎಕ್ಸಾಂಪಲ್ ನೋಡ್ತೀರಾ. ಸೊ ವಾಹಿಗುರು ಜಿ ಕಾ ಖಾಲ್ಸಾ, ವಾಹಿಗುರು ಜಿ ಕಿ ಫತೇಹ್. ನಾವು ಬೀದರ್ನಿಂದ ಇವತ್ತು ನಮ್ಮ ಬೀದರ್ ಜನರಿಗೆ ಧನ್ಯವಾದ ಮಾಡ್ತಾ ಇದ್ದೇವೆ. ಯಾಕಂದರೆ ಭಗತ್ ಸಿಂಗ್ ಯೂತ್ ಬ್ರಿಗೇಡ್ ಏನಿದೆ ಅಂದರೆ ಬೀದರ್ ಮಂದಿ, ಬೀದರ್ ಜನತೆಯಿಂದ भगत सिंह यूथ ब्रिगेड है. इतने साल से जो हम सेवा कर रहे, ब्लड की सेवा कर रहे, जहाँ भी आफत आती है, जैसे कि पिछले बार केरला में, कोडगू में, कश्मीर में, जहाँ जहाँ भी हुआ था, जब हमारी बीदर की जनता ने, हैदराबाद की जनता ने, नांदेड़ की जनता ने, सब ने आगे बढ़ के मदद की, हमारी संस्था पे भरोसा किया. और आप देख सकते हैं इसमें 4 दिन में 5 लाख से ऊपर का मेडिसिन जो अभी यहाँ पर जमा है, और बाकी मेडिसिन हमको हैदराबाद से वहाँ से पिकअप करना है. और कल सुबह हम यहाँ बाई रोड पंजाब जा रहे हैं. ಅಲ್ಲಿ ಹೋಗಿ ಯಾರ್ಯಾರು ಜನರಿಗೆ ಮೋಸ್ಟ್ ಎಫೆಕ್ಟೆಡ್ ಏರಿಯಾಸ್ ಇದೆ ಅಲ್ಲಿ ನಾವು ಎಲ್ಲರೂ ಮೆಡಿಸಿನ್ ಕೊಟ್ಟು ಅಲ್ಲಿ ನಾವು ಮತ್ತು ಮೆಡಿಸಿನ್ ಬಿಟ್ಟು ಅವ್ರಿಗೆ ಏನು ತೊಂದರೆ ಇದೆ, ಅವ್ರು ಏನು ಪ್ರಾಬ್ಲಮ್ ಇದೆ, ನಮ್ಮ ಕಡೆಯಿಂದ ಏನು ಸಾಲ್ವ್ ಆಯ್ತು ಅವ್ರು ಸಾಲ್ವ್ ಮಾಡೋಕ್ಕೆ ನಾವು 5 ಜನ ಇಲ್ಲಿಂದ ಹೋಗ್ತಾ ಇದ್ರು. ಬಾಕಿ ವಾಲಂಟಿಯರ್ಸ್ ನಮ್ಮಲ್ಲಿ ಪಂಜಾಬ್ನಲ್ಲಿ ಇದ್ದಾರೆ, ಅವರು ನಾವು ಪಂಜಾಬ್ದಾಗ ಜಾಯ್ನ್ ಆಗ್ತಾರೆ. ಪಂಜಾಬ್ನಲ್ಲಿ ನಡೆಯುತ್ತಿರುವ ಮಹಾಪ್ರವಾಹ ಇನ್ನು ಮಳೆಯಿಂದ ಆಸ್ತಿ ಪಾಸ್ತಿ ಹಾನಾಗಿದೆ, ಸಂಪೂರ್ಣ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಭಗತ್ ಸಿಂಗ್ ಯೂತ್ ಬ್ರಿಗೇಡ್ ಬೀದರ್ನ ಒಂದು ತಂಡ ಅಲ್ಲಿ ಈಗಾಗಲೇ ಆಹಾರ ಧಾನ್ಯಗಳು, ಅಗತ್ಯ ವಸ್ತುಗಳು ಎಲ್ಲವೂ ಇದೆ. ಆದರೆ ಅಲ್ಲಿ ವಿಶೇಷವಾಗಿ ಬೇಕಾಗಿರೋದಂದರೆ ಔಷಧಿಗಳು. ಅಂದರೆ ಅಲ್ಲಿ ಫೀವರ್ದು, ಬಾಡಿ ಪೇನು, ಈ ಥರ ಈಗ ಫ್ಲಡ್ ಆದಮೇಲೆ ಏನೆಲ್ಲ ಡಿಸೀಸ್ ಆಗುತ್ತೆ, ಚರ್ಮ ಸ್ಕಿನ್ ಡಿಸೀಸ್ ಆಗುತ್ತೆ, ಈ ಥರ ವಿವಿಧ ಡಿಸೀಸ್ಗಳಾಗುತ್ತೆ. ಸೊ ಈ ರೀತಿಯಾದ ಸೌಲಭ್ಯ ಇರಲಿಲ್ಲ. ಹಾಗಾಗಿ ಅಲ್ಲಿನವರು ಇನ್ಫಾರ್ಮೇಷನ್ ಹೇಳಿದರು, ನಮಗೆ ಔಷಧಿಗಳ ಅವಶ್ಯಕತೆ ಇದೆ ಅಂತ ಹೇಳಿದಾಗಲೇ ಭಗತ್ ಸಿಂಗ್ ಯೂತ್ ಬ್ರಿಗೇಡ್
ಶ್ರೀ ಜಸ್ಪ್ರೀತ್ ಸಿಂಗ್ ಮೊಂಟಿ ಅಣ್ಣವರ ನೇತೃತ್ವದಲ್ಲಿ ಸತತ 5-6 ದಿನಗಳಿಂದ ಬೀದರ್ ನಗರದಂತೆ ಇಲ್ಲದೆ ವಿವಿಧ ರಾಜ್ಯ ಜಿಲ್ಲೆಗಳಿಂದ ಸಹ 5 ಲಕ್ಷದ ಸುಮಾರು 5ರಿಂದ 6 ಲಕ್ಷ ಮೊತ್ತದ ಔಷಧಿಗಳನ್ನು ನಾವೆಲ್ಲ ಸಂಗ್ರಹಿಸಿದ್ದೇವೆ. ಈ ಒಂದು ಔಷಧಿಗಳನ್ನು ಖುದ್ದಾಗಿ ನಮ್ಮ ಭಗತ್ ಸಿಂಗ್ ಯೂತ್ ಬ್ರಿಗೇಡ್ನ 5 ಜನರ ತಂಡ ಪಂಜಾಬ್ಗೆ ತೆರಳಿ ಅಲ್ಲಿ ನೇರವಾಗಿ ಯಾರು ರೋಗಿಗಳಿದ್ದಾರೆ, ಸಂತ್ರಸ್ತರಿದ್ದಾರೆ, ಅವ್ರಿಗೆ ನೇರವಾಗಿ ಸಹಾಯ ಹಸ್ತ ಚಾಚಲು ಹೊರಟಿದೆ. ಈ ಮುಂಚೆ ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ನಾವು ಖುದ್ದಾಗಿ ನಮ್ಮ ತಂಡ ಕೊಡಗು ಹೋಗಿದ್ವಿ, ಕೇರಳ ಹೋಗಿದ್ವಿ, ಜಮ್ಮು ಕಾಶ್ಮೀರ ಹೋಗಿದ್ವಿ. ಅಂದರೆ ನೇರವಾಗಿ ನಾವೇನು ದಾನಿಗಳಿಂದ ಸ್ವೀಕರಿಸಿದ್ದೋ ಅದು ನೇರವಾಗಿ ಅಲ್ಲಿ ಸಂತ್ರಸ್ತರಿಗೆ ಕೊಡುವ ಪ್ರಯತ್ನವನ್ನು ಮಾಡಿದ್ವಿ. ಹಾಗಾಗಿ ಭಗತ್ ಸಿಂಗ್ ಯೂತ್ ಬ್ರಿಗೇಡ್ನ 5 ಜನರ ತಂಡ, ಈ ತಂಡದಲ್ಲಿ ಶ್ರೀ ಜಸ್ಪ್ರೀತ್ ಸಿಂಗ್ ಮೊಂಟಿ ಅಣ್ಣವರು, ಭಗತ್ ಸಿಂಗ್ ಯೂತ್ ಬ್ರಿಗೇಡ್ನ ರಾಷ್ಟ್ರೀಯ ಅಧ್ಯಕ್ಷರು ಶ್ರೀ ಜಸ್ವಿಂದರ್ ಸಿಂಗ್ ಜಾಂಟಿ, ಚರಣ್ ಕೌರ್ ಅಮ್ಮ ಅವರು, ಇವರು ಮೆಡಿಕಲ್ ಎಕ್ಸ್ಪರ್ಟ್ ಆಗಿ ಹೋಗ್ತಾ ಇದ್ದಾರೆ. ಅವರಿಗೆ ಟ್ಯಾಬ್ಲೆಟ್ನ ಸಂಪೂರ್ಣ ಟ್ಯಾಬ್ಲೆಟ್ ಇಂಜೆಕ್ಷನ್ ಇದರೆಲ್ಲ ಅವ್ರಿಗೆ ನಾಲೆಜ್ ಇದೆ. ಹಾಗಾಗಿ ಅವ್ರ ವಯಸ್ಸೀಗ 62, ಆದರೂ ನಾನು ಸೇವೆ ಮಾಡಿ ಹೋಗ್ತಿದ್ದೀನಿ ಅಂತೇಳಿ ಅವರು ಅಲ್ಲಿ ಪಂಜಾಬ್ಗೆ ತೆರಳಿ ಸೇವೆ ಮಾಡಲು ಹೋಗ್ತಿದ್ದಾರೆ. ಅದೇ ರೀತಿ ನಮ್ಮ ನೇಹುಳ್ ಅಂತ ಇನ್ನೊಬ್ಬ ಅನಿಲ್ ಅಂತೇಳಿ ಈ ಒಂದು ತಂಡದಲ್ಲಿ ಸೇರಿದ್ದಾರೆ. ಇವರೆಲ್ಲರಿಗೂ ಶುಭವಾಗಲಿ, ಪಂಜಾಬ್ನ ಜನರಿಗೆ ನೆರವಾಗಲಿ. ಭಗತ್ ಸಿಂಗ್ ಯೂತ್ ಬ್ರಿಗೇಡ್ ಸದಾ ಸಿದ್ಧವಾಗಿದೆ. ಇನ್ನು ಏನಾದರೂ ಸಹಾಯ ಬೇಕಾದರೆ ಭಗತ್ ಸಿಂಗ್ ಯೂತ್ ಬ್ರಿಗೇಡ್ ಮಾಡಲು ಸಿದ್ಧವಿದೆ ಅಂತ ಬೀದರ್ ಜನತೆ ಮೂಲಕ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಬೀದರ್ ನಗರದಲ್ಲಿ ಮಾಧ್ಯಮದ ಜೊತೆ ಮಾತನಾಡುತ್ತಾ ಮಾದಾರ ಚೆನ್ನಯ್ಯ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರಾದ ರಮೇಶ್ ಕಟ್ಟಿತುಂಗ ಅವರು ಇತ್ತೀಚೆಗೆ ನಡೆದ ಬಸವ ಸಂಸ್ಕೃತಿ ಅಭಿಯಾನವು ರಾಜ್ಯದ ಎಲ್ಲ ಮಠಾಧೀಶರ ಒಕ್ಕೂಟದಿಂದ ನಡೆದಿದೆ. ಈ ಅಭಿಯಾನದಲ್ಲಿ ಶರಣರ ಒಂದು ವಾಹನದಲ್ಲಿ ಹಲವಾರು ಶರಣರ ಮೂರ್ತಿಗಳನ್ನು ಇಟ್ಟಿರುತ್ತಾರೆ. ಅದರಲ್ಲಿ ಮಾದಾರ ಚೆನ್ನಯ್ಯನವರ ಮೂರ್ತಿಯನ್ನು ಇಟ್ಟಿರುವುದಿಲ್ಲ ಎಂದು ತೀವ್ರವಾಗಿ ಖಂಡಿಸಿದರು. ಹಲವಾರು ಶರಣರ ಮಹದ್ವಾರಗಳನ್ನು ನಿರ್ಮಿಸಿರುತ್ತಾರೆ, ಅದರಲ್ಲಿ ಮಾದಾರ ಚೆನ್ನಯ್ಯನವರ ದ್ವಾರವೂ ಇರುವುದಿಲ್ಲ ಎಂದು ಕಳವಳ ವ್ಯಕ್ತಪಡಿಸಿದ್ದರು. ಅಪ್ಪ ಮಾದಾರ ಚೆನ್ನಯ್ಯ ಎಂದು ಬಸವಣ್ಣನವರು ಹಾಡಿ ಹೊಗಳಿರುತ್ತಾರೆ. ಆದರೆ ಈ ಸಂಸ್ಕೃತಿ ಅಭಿಯಾನದಲ್ಲಿ ಮಾದಿಗ ಸಮಾಜಕ್ಕೆ ಮತ್ತು ಮಾದಾರ ಚೆನ್ನಯ್ಯನವರಿಗೆ ಮಾಡಿರುವ ಅಪಮಾನವನ್ನು ನಮ್ಮ ಸಮಾಜ ಹಾಗೂ ಮಾದಾರ ಚೆನ್ನಯ್ಯ ಸಮಾಜದ ರಾಜ್ಯಾಧ್ಯಕ್ಷರಾದ ರಮೇಶ್ ಕಟ್ಟಿತುಂಗ ಅವರು ಖಂಡಿಸಿರುತ್ತಾರೆ. ಅಲ್ಲದೆ ಮುಂದಿನ ಜಿಲ್ಲೆಗಳಲ್ಲಿಯೂ ಆದರೂ ಅಳವಡಿಸಿಕೊಳ್ಳಬೇಕು ಎಂದು ವಿನಂತಿಸಿದ್ದರು. ಈ ಸಂದರ್ಭದಲ್ಲಿ ಹರಿಹರ್ ಗೋಖಲೆ, ಸಂಜಯ್ ಲಂಜವಾಡೆ, ಶಿವಕಾಂತ್ ಭೋಸ್ಗ, ನಾಗರಾಜ್ ವರ್ಮಾ, ರಾಕೇಶ್ ಹರ್ನಾಳ್ಕರ್, ರೋಹಿತ್ ಕಟ್ಟಿತುಂಗ, ವಿಲಿಯಂ ಕುಮಾರ್ ಸೇರಿದಂತೆ ಇತರರು ಇದ್ದರು. ಬೀದರ್ ಜಿಲ್ಲೆಯಲ್ಲಿ ಶರಣ ಬಸವಣ್ಣನ ಅನುಯಾಯಿಗಳಲ್ಲಿ ಮತ್ತು ಬಸವಣ್ಣ ಹೇಳುತ್ತೆ ಕುಲಕ್ಕೊಬ್ಬ ಶರಣರಲ್ಲಿ ತಿಳಿಯಪಡಿಸುವುದೇನೆಂದರೆ, ಮಾನ್ಯ ಸಿದ್ದರಾಮಯ್ಯನವರು ಬಸವಣ್ಣನವರು ಸಂಸ್ಕೃತ ನಾಯಕ ಅಂತ ಬಿರುದು ಕೊಟ್ಟ ಮೇಲೆ 1 ವರ್ಷದ ಪ್ರಯುಕ್ತವಾಗಿ ನಮ್ಮ ಜಿಲ್ಲೆಯಿಂದ ಲಿಂಗಾಯತ್ ಮಠಾಧೀಶರ ಒಕ್ಕೂಟದ ವತಿಯಿಂದ ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿರ್ತಕ್ಕಂಥದ್ದು ಮತ್ತು ಬೀದರ್ನಿಂದ ಹೋಗುತ್ತ ಒಂದು ಸಂತೋಷ ವಿಷಯ. ಆದರೆ ಮಠಾಧೀಶರು ಬಸವಣ್ಣ ಹೇಳಿದಂತೆ ಕುಲಕ್ಕೊಬ್ಬ ಶರಣನ ಸೃಷ್ಟಿ ಮಾಡಿ ಇವನಮ್ಮ ಅಂತ ಹೇಳಿದ ಪ್ರಯುಕ್ತವಾಗಿ ಮತ್ತು ನಮ್ಮ ಅಪ್ಪನ ಮಾದಾರ ಚೆನ್ನಯ್ಯ ಬಪ್ಪನು ಡೋರರ ಕಕ್ಕಯ್ಯ ಅಂಥೇಳಿ 771 ಗಳಂಗನ ಸೃಷ್ಟಿ ಮಾಡಿ ಪ್ರಪಂಚದ ಅನುಭವ ಮಂಟಪವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಬಸವಣ್ಣನವರ ಸಂಸ್ಕೃತಿ ಅಭಿಯಾನ ಗುಲ್ಬರ್ಗದಿಂದ ಬೀದರ್ ಸ್ಟಾರ್ಟ್ ಆಗಿ ಈಗ ರಾಯಚೂರು, ಯಾದಗಿರಿ ಮತ್ತು ಕೊಪ್ಪಳ ಮುಗಿಸ್ಕೊಂಡು ಇವತ್ತು ಬಾಗಲಕೋಟೆಯಲ್ಲಿ ನಡೀತಾ ಇದೆ. ಅಲ್ಲಿ ಒಂದು ಮಾದಿಗರ ಜನಕ್ಕೆ ಮಾದಾರ ಚೆನ್ನಯ್ಯನ ಸಮಸ್ಯೆ ಬಹಳ ನೋವಿನ ಸಂಗತಿ. ಏಕೆಂದರೆ ಅವರು ಒಂದು ವಾಹನ ಮಾಡಿದರೆ ಅದರಲ್ಲಿ ಸುಮಾರು ಶರಣರ ಮೂರ್ತಿಗಳನ್ನು ಸ್ಥಾಪಿಸಿದ್ದಾರೆ. ಆದರೆ ಅಪ್ಪನು ಮಾದಾರ ಚೆನ್ನಯ್ಯ ಅಂತ ಹೇಳಿದಂಥ ಬಸವಣ್ಣನ ಮೂರ್ತಿಯನ್ನು ಪುತ್ಥಳಿಯನ್ನು ಅದರಲ್ಲಿ ಸ್ಥಾಪನೆ ಮಾಡಿರುವುದಿಲ್ಲ. ಅದನ್ನು ಕಂಡು ನಾನು ಬೀದರ್ನಲ್ಲಿ ಪ್ರಶ್ನೆ ಮಾಡಿದಾಗ ತಪ್ಪಾಗಿದೆ, ನಾವು ಮುಂದಿನ ಜಿಲ್ಲೆಯಲ್ಲಿ ಸರಿಪಡಿಸೋದಂತೆ ನನಗೆ ಮಠಾಧೀಶರು ಆಹ್ವಾನ ಕೊಟ್ಟಿದ್ದರು. ಆದರೂ ಸಹಿತ ನಿನ್ನೆ ಗದಗ್ನಲ್ಲಿ ಆಗಿದೆ. ಅಲ್ಲಿ ನಮ್ಮ ಮಾದಾರ ಚೆನ್ನಯ್ಯ ಸಮಾಜದವರು ಪ್ರಶ್ನೆ ಮಾಡಿದ್ದಾರೆ. ಆದರೂ ಸಹಿತ ಇಲ್ಲಿಯವರೆಗೂ ಆ ವಾಹನದಲ್ಲಿ ಬಸವಣ್ಣನ ಮೂರ್ತಿಯನ್ನು ಪುತ್ಥಳಿಯನ್ನು ಅನಾವರಣ ಮಾಡಿರುವುದಿಲ್ಲ. ಅದಕ್ಕೆ ನಮ್ಮ ಮಾದಾರ ಚೆನ್ನಯ್ಯ ಖಂಡಿತವಾಗಿ ಸಮಾಜವನ್ನು ಖಂಡಿಸುತ್ತದೆ. ಅಷ್ಟೇ ಅಲ್ಲದೇ ಸುಮಾರು 20-40 ಕಮಾನುಗಳನ್ನು ಮಾಡಿದ್ದಾರೆ ಎಂಟ್ರೆನ್ಸಿಗೆ. ಸಾಯಂಕಾಲ ನಡೆಯುವ ಕಾರ್ಯಕ್ರಮದಲ್ಲಿ ಅಲ್ಲಿ ಕುಂಬಾರ ಗುಂಡಯ್ಯ ದ್ವಾರ ಮಾಡಿದ್ದಾರೆ, ಸೂಳೆ ಸುಂಕವ್ವನ ದ್ವಾರ ಮಾಡಿದ್ದಾರೆ, ಹಡಪ ದಪ್ಪಣ ಮಾಡಿದ್ದಾರೆ, ಮೊಳಗಿ ಮಾರಾಯಣ ಮಾಡಿದ್ದಾರೆ, ಐದಕ್ಕಿ ಮಾರಾಯ ಮಾಡಿದ್ದಾರೆ, ಲಕ್ಕವೊಂದು ಮಾಡಿದ್ದಾರೆ, ವೈದ್ಯ ಲಕ್ಕವೊಂದು ಮಾಡಿದ್ದಾರೆ, ಕಲ್ಯಾಣ ಮಣದ ಮಾಡಿದ್ದಾರೆ. ಹೀಗೆ ಎಲ್ಲ ಶರಣ ಮಾಡಿದ ಆ ಮಹಾದ್ವಾರಕ್ಕೂ ಸಹಿತ ಅಪಮ ಮಾಡಿ ಅಲ್ಲಿ ಒಂದೇ ಒಂದು ಮಾದಾರ ಚೆನ್ನಯ್ಯ ಕಮನ ಅಂತ ಇಟ್ಟಿರೋದಿಲ್ಲ.
ನಾನು ಬೀದರ್ನಲ್ಲಿ ನೋಡಿದ್ದೀನಿ, ಗುಲ್ಬರ್ಗನಲ್ಲಿ ನೋಡಿದ್ದೀನಿ, ರಾಯಚೂರಿನಲ್ಲಿ ನೋಡಿದ್ದೀನಿ, ಯಾದಗಿರಿ ನೋಡಿ ಮತ್ತು ನಿನ್ನೆ ಗದಗಲ್ಲಾಗಿದೆ, ಅಲ್ಲಿ ಸಹಿತ ಇಟ್ಟಿರೋದಿಲ್ಲ. ಅಲ್ಲಿ ನಮ್ಮ ಸಮಾಜವನ್ನು ಕೇಳಿದಾಗ ತಪ್ಪಾಗಿದೆ, ನಾವು ಮುಂದೆ ನಾವು ಅಳವಡಿಸ್ಕೋತೀವಿ ಅಂತ ಹೇಳಿದಾಗ ಇವತ್ತು ಬಾಗಲಕೋಟೆಯಲ್ಲಿದೆ. ಬಾಗಲಕೋಟೆಯಿಂದ ನಮ್ಮ ಸಮಾಜದವ್ರನ್ನ ಮಾತಾಡಿ, ಸರ್ ಇಲ್ಲಿ ಸಹಿತ ಬಸವಣ್ಣವರ ಅಭಿಯಾನದಲ್ಲಿ ಮಾದಾರ ಚೆನ್ನೈಗೆ ಅವಮಾನ ಮಾಡಿದ್ದಾರೆ, ಮಾದಾರ ಚೆನ್ನೈ ಸಮಾಜಕ್ಕೆ ಅಪಮಾನ ಮಾಡಿದ್ದಾರೆ. ಆದ್ದರಿಂದ ಈ ಅಭಿಯಾನವನ್ನು ಅಪ್ಪನು ಮಾದಾರ ಚೆನ್ನೈ ಅಂತ ಹೇಳಿದಂಥ ಬಸವಣ್ಣ, ಕುಲಕೊಂದು ಶರಣ ಮಾಡಿದ ಬಸವಣ್ಣ, ಇವನಾರವ ಅಂತ ಎಣಿಸಿದಿರಯ್ಯ, ಇವನಮ್ಮವ ಎಂದು ಎಣಿಸಯ್ಯ ಅಂತ ಹೇಳಿದಂಥ ಬಸವಣ್ಣನವರ ನಮ್ಮಪ್ಪ ಮಾದಾರ ಚೆನ್ನೈ ನಮ್ಮಪ್ಪನು ಢೋರಯ್ಯತ್ ಅಂತ ಹೇಳಿದಂಥ ಬಸವಣ್ಣವರಿಗೆ ಅಂಥ ಅಭಿಯಾನದಲ್ಲಿ ನಮ್ಮ ಮಾದಿಗ ಸಮಾಜಕ್ಕೆ ಮತ್ತು ನಮ್ಮ ಮಾದಾರ ಚೆನ್ನಯ್ಯನವರಿಗೆ ಅಪಮಾನ ಮಾಡಿದರ ತರ್ಕೆ. ಆದ್ದರಿಂದ ಈ ಅಪಮಾನವನ್ನು ನಾವು ಈ ಅಭಿಯಾನವನ್ನು ಬಸವ ಸಂಸ್ಕೃತಿ ಅಭಿಯಾನವನ್ನು ನಮ್ಮ ಸಮಾಜದ ಪರವಾಗಿ ಮತ್ತು ಹಲವಾರು ಸಂಘಟನೆಯ ಪರವಾಗಿ ನಾವು ಖಂಡಿಸ್ತೇವೆ. ಇದು ಬಸವ ಸಂಸ್ಕೃತಿ ಅಭಿಮಾನ ಅಲ್ಲ, ಇದು ಮನವಾದಿ ಅಭಿಮಾನ ಇದೆ. ಇದು ಎಲ್ಲ ಶರಣರಿಗೆ ಅಪಮಾನ ಮಾಡಿದ್ದಾರೆ, ವಿಶೇಷವಾದಿ ಮಾದಿಗ ಸಮಾಜಕ್ಕೆ ಅನ್ಯಾಯ ಮಾಡಿದ್ದಾರೆ ಅಂಥೇಳಿ ಈ ಮುಖಾಂತರ ನಾವು ಬೀದರ್ ಜಿಲ್ಲೆಯಿಂದ ನಾವು ಖಂಡಿಸ್ತೇವೆ. ಬೀದರ್ನ ಶ್ರೀ ನಾನಕ್ ಜೀರಾ ಸಾಹೇಬ್ ಪ್ರಬಂಧಕ ಕಮಿಟಿ ಹಾಗೂ ಗುರುನಾನಕ್ ಶಿಕ್ಷಣ ಸಂಸ್ಥೆಗಳ ಸಮೂಹದಿಂದ ಪಂಜಾಬ್ ಪ್ರವಾಹ ಪೀಡಿತರಿಗೆ ಪರಿಹಾರ ನಿಧಿಯಾಗಿ 11 ಲಕ್ಷ ರೂಪಾಯಿ ಚೆಕ್ ಅನ್ನು ದೇಣಿಗೆ ರೂಪದಲ್ಲಿ ನೀಡಲಾಯಿತು. ಈ ಚೆಕ್ ಅನ್ನು ನಾಂದೇಡಿನ ಸಿಂಗ್ ಸಾಹೇಬ್, ಭಾಯ್ ರಾಮ್ ಸಿಂಗ್, ದುಫಿಯಾ ತಕ್ ಸಚ್ಖಂಡಿ ಹಜಾರ್ ಸಾಹೇಬ್ ಹಾಗೂ ಸಂತ್ ಬಾಬಾ ನರೇಂದ್ರ ಸಿಂಗ್ ಜತ್ತೇದಾರ್ ಮತ್ತು ಸಂತ್ ಬಾಬಾ ಬಲ್ವಿಂದರ್ ಸಿಂಗ್ ಗುರುದ್ವಾರ ಲಂಜ್ಗರ್ ಸಾಹೇಬ್ ನಾಂದೇಡ್ ಇವರ ಸಮ್ಮುಖದಲ್ಲಿ ಬೀದರ್ ಗುರುದ್ವಾರ ಶ್ರೀ ನಾನಕ್ ಜೀರಾ ಸಾಹೇಬ್ ಅಧ್ಯಕ್ಷರಾದ ಡಾಕ್ಟರ್ ಎಸ್ ಬಲ್ಬೀರ್ ಸಿಂಗ್ ಅವರು ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಮನ್ಪ್ರೀತ್ ಸಿಂಗ್ ಖುನಾಜ್, ಪುನೀತ್ ಸಿಂಗ್ ಉಪಸ್ಥಿತರಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಆಗೋಣ. ವಂದನೆಗಳು.